ಇವತ್ತು ನಾವು ಧ್ಯಾನ ಮಾಡುವುದಕ್ಕಿರುವಂಥ ಒಂದು ವಿಷಯ ಏನು ಅಂತಂತಂದರೆ ಪರಲೋಕದಲ್ಲಿ ನಮಗೆ ಸಿಕ್ಕುವ ಫಲ ಎಂಬುದಾಗಿ. ಇವತ್ತು ನಾವು ಧ್ಯಾನ ಮಾಡುವುದಕ್ಕಿರುವ ವಿಷಯ ಯಾವುದು? ಪರಲೋಕದಲ್ಲಿ ನಮಗೆ ಸಿಕ್ಕುವ ಫಲ. ದೇವರ ವಾಕ್ಯವನ್ನು ನಾವು ಓದಿ ನೋಡುವಾಗ ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ ವಾಕ್ಯಗಳ 11 ಮತ್ತು 12 ನಾವು ಓದಿ ನೋಡೋಣ. ನನ್ನ ನಿಮಿತ್ತವಾಗಿ ಜನರು ನಿಮ್ಮನ್ನು ನಿಂದಿಸಿ ಹಿಂಸೆ ಪಡಿಸಿ ನಿಮ್ಮ ಮೇಲೆ ಕೆಟ್ಟ ಕೆಟ್ಟ ಮಾತುಗಳನ್ನು ಸುಳ್ಳಾಗಿ ಹೊರಿಸಿದರೆ ನೀವು ಧನ್ಯರು, ಸಂತೋಷ ಪಡಿರಿ, ಉಲ್ಲಾಸ ಪಡಿರಿ, ಪರಲೋಕದಲ್ಲಿ ನಿಮಗೆ ಬಹಳ ಫಲ ಸಿಕ್ಕುವುದು. ನಿಮಗಿಂತ ಮುಂಚೆ ಇದ್ದ ಪ್ರವಾದಿಗಳನ್ನು ಹೀಗೆಯೇ ಹಿಂಸೆ ಪಡಿಸಿದರಲ್ಲ. ಇಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಅವರು ಉಪದೇಶವನ್ನು ಮಾಡ್ತಾ ಇರುವಾಗ ಒಂದು ಮಾತನ್ನು ಹೇಳ್ತಾರೆ. ಏನಂದರೆ, ನನ್ನ ನಿಮಿತ್ತವಾಗಿ ಜನಗಳು ಒಂದು ವೇಳೆ ನಿಮ್ಮನ್ನು ನಿಂದಿಸಿ ಹಿಂಸೆ ಪಡಿಸಿ ನಿಮ್ಮ ಮೇಲೆ ಕೆಟ್ಟ ಕೆಟ್ಟ ಮಾತುಗಳನ್ನು ಸುಳ್ಳಾಗಿ ಹೊರಿಸಿದರೆ ನೀವು ಧನ್ಯರು ಅಂತ ಹೇಳ್ತಾರೆ. ಈ ರೀತಿಯಾಗಿ ನನ್ನ ನಿಮಿತ್ತವಾಗಿ ಜನಗಳು ನಿಮಗೆ ಮಾಡಿದ್ರೆ ನೀವು ಧನ್ಯರು ಅಂತ ಹೇಳ್ತಾರೆ. ಯಾವ ಕಾರಣಕ್ಕೆ ಧನ್ಯರು? ಮತ್ತೆ ಇನ್ನೊಂದು ಅವ್ರೇನು ಹೇಳ್ತಾರೆ ಅಂದರೆ, ಸಂತೋಷ ಪಡಿರಿ, ಉಲ್ಲಾಸ ಪಡಿರಿ ಅಂತ ಹೇಳ್ತಾರೆ. ನಿಮ್ಮನ್ನು ಬೈದ್ರೆ, ಉಗಿದ್ರೆ, ನಿಮ್ಮ ಮೇಲೆ ಸುಳ್ಳು ಸುಳ್ಳು ಅಪರಾಧಗಳನ್ನು ಹಾಕಿದ್ರೆ, ನನ್ನ ಹೆಸರಿನ ನಿಮಿತ್ತವಾಗಿ ಇದೆಲ್ಲ ನಿಮಗೆ ಮಾಡಿದ್ರೆ ನೀವು ಧನ್ಯರು, ಸಂತೋಷ ಪಡಿ, ಉಲ್ಲಾಸ ಪಡಿ ಅಂತ ಹೇಳ್ತಾರೆ. ಯಾವ ಕಾರಣಕ್ಕೆ ಅಂತ ಹೇಳುವಾಗ ಅವ್ರು ಮುಂದೆ ಹೇಳುವಂಥ ಮಾತೇನೆಂದರೆ, ಪರಲೋಕದಲ್ಲಿ ನಿಮಗೆ ಬಹಳ ಫಲ ಸಿಕ್ಕುವುದು ಎಂಬುದಾಗಿ. ಹಲ್ಲೆಲೂಯಾ. ಇದೆಲ್ಲ ಮಾಡುವಾಗ ಸಂತೋಷ ಪಡಿ, ಉಲ್ಲಾಸ ಪಡಿರಿ, ನೀವು ಧನ್ಯರು. ಕಾರಣ ಏನಂತಂದ್ರೆ ನಿಮಗೆ ಪರಲೋಕದಲ್ಲಿ ಬಹಳ ಫಲ ಸಿಗುತ್ತೆ ಅಂತ ಯೇಸು ಕ್ರಿಸ್ತನು ಹೇಳ್ತಾರೆ. ಹಲ್ಲೆಲೂಯಾ. ಆಗ ಇವತ್ತು ನಾವು ಧ್ಯಾನ ಮಾಡುವುದಕ್ಕಿರುವಂಥ ಒಂದು ವಿಷಯ, ಪರಲೋಕದಲ್ಲಿ ಸಿಕ್ಕುವ ಫಲ. ಯೇಸು ಕ್ರಿಸ್ತನು ಹೇಳಿದ್ರಲ್ಲ, ಪರಲೋಕದಲ್ಲಿ ನಮಗೆ ಬಹಳ ಫಲ ಸಿಗುತ್ತೆ ಅಂತ. ಹಾಗಾದ್ರೆ ಪರಲೋಕದಲ್ಲಿ ನಮಗೆ ಯಾವ ಫಲ ಸಿಗುತ್ತೆ? ಪರಲೋಕದಲ್ಲಿ ನಮಗೆ ಸಿಗುವಂಥ ಫಲ ಯಾವುದು? ಅದನ್ನು ನಾವಿವತ್ತು ಧ್ಯಾನ ಮಾಡೋದಕ್ಕಿದ್ದೇವೆ. ಆಗ ಪರಲೋಕದಲ್ಲಿ ನಮಗೆ ಯಾವ ಫಲ ಸಿಗ್ಬೋದು? ನಿಮಗೇನು ಅನಿಸುತ್ತೆ? ಯೇಸು ಕ್ರಿಸ್ತನ ಬಹಳ ಫಲ ಸಿಗುತ್ತೆ ನಿಮಗೆ ಅಂತ ಹೇಳಿದ್ರಲ್ಲ, ಏನು ಫಲ ಸಿಗ್ಬೋದು? ನೀವು ಸಹ ಮುಂದೊಂದು ದಿವಸ ಪರಲೋಕ ಹೋಗ್ಬೇಕನ್ನೋ ನಿರೀಕ್ಷೆಯಿಂದಲೇ ಬದುಕ್ತಾ ಇದ್ದೀರಾ. ಯಾವ್ದಾರು ಒಂದು ಕೆಲಸಕ್ಕೆ ಹೋಗ್ತೀರಾ ಅಂತ ಅನ್ಕೊಳ್ಳಿ. ಆ ಕೆಲಸಕ್ಕೆ ಹೋದಾಗ ಏನು ನಿರೀಕ್ಷೆ ಮಾಡ್ತೀರಾ? ಒಂದು ಒಳ್ಳೆ ಸಂಬಳ ಸಿಗಬೇಕು, ಕೆಲಸ ನಮ್ಗೆ ಚೆನ್ನಾಗಿರ್ಬೇಕು ಅಂತ ನಿರೀಕ್ಷೆಯಿಂದನೇ ಹೋಗ್ತೀರಾ. ಅದೇ ರೀತಿ ಪರಲೋಕಕ್ಕೆ ಹೋಗ್ಬೇಕಂತ ಅನ್ಕೊಳ್ತಾ ಇದ್ದೀರಾ. ಪರಲೋಕಕ್ಕೆ ಯಾಕೆ ಹೋಗ್ಬೇಕು ಅನ್ಕೊಳ್ತಾ ಇದ್ದೀರಾ? ಅಲ್ಲಿ ಹೋದ್ರೆ ನಿಮಗೆ ಏನು ಫಲ ಸಿಗುತ್ತೆ ಅಂತ ಯೋಚನೆ ಮಾಡ್ತೀರಾ. ಆಗ ಮೊದಲಾಗಿ ಪರಲೋಕದಲ್ಲಿ ನಮಗೆ ಸಿಗುವ ಫಲ ಯಾವುದು ಅಂತಂದ್ರೆ ನಮ್ಮ ಕರ್ತನಾದ ದೇವರೇ. ಹಲ್ಲೆಲೂಯಾ. ಪರಲೋಕದಲ್ಲಿ ಯಾವುದು ಶ್ರೇಷ್ಠ ಅನ್ಕೊಳ್ತೀರಾ ನೀವು? ಪರಲೋಕದಲ್ಲಿ ನಮ್ಮ ಕರ್ತನಾದ ದೇವರೇ ಶ್ರೇಷ್ಠ. ಆಗ ನಾವು ಪರಲೋಕಕ್ಕೆ ನೀವು ಹೋಗುವಾಗ ನಮಗೆ ಸಿಗುವ ದೊಡ್ಡ ಫಲ ಯಾರು ಅಂತಂತಂದ್ರೆ ನಮ್ಮ ಕರ್ತನಾದ ದೇವರೇ. ದೇವರ ವಾಕ್ಯವನ್ನ ನಾವು ಓದಿ ನೋಡುವಾಗ ಕೀರ್ತನೆಗಳ ಪುಸ್ತಕ 73ನೇ ಅಧ್ಯಾಯ 25ನೇ ವಾಕ್ಯದಲ್ಲಿ ಈ ರೀತಿಯಾಗಿದೆ. ಪರಲೋಕದಲ್ಲಿ ನನಗೆ ನೀನಲ್ಲದೆ ಮತ್ತಾರು ಅವಶ್ಯ, ಯೆಹೋಲೋಕದಲ್ಲಿ ನಿನ್ನನ್ನಲ್ಲದೆ ಇನ್ಯಾರನ್ನೂ ಬಯಸುವುದಿಲ್ಲ. ಇಲ್ಲಿ ದೇವರ ಭಕ್ತನು ತಾನು ಹೇಳೋ ಮಾತೇನೆಂದರೆ, ಪರಲೋಕದಲ್ಲಿ ನನಗೆ ನೀನಲ್ಲದೆ ಮತ್ತಾರು ಅವಶ್ಯ. ದೇವರೇ, ಪರಲೋಕದಲ್ಲಿ ನೀನಲ್ಲದೆ ಇನ್ಯಾರು ಬೇಕು ನನಗೆ ಅಂತ ತಾನು ಹೇಳ್ತಾನೆ. ಅದೇ ರೀತಿಯಾಗಿ ಪರಲೋಕದಲ್ಲಿ ನನಗೆ ನಿಮಗೆ ಇರುವಂಥ ಫಲ ನಮ್ಮ ಕರ್ತನಾದ ದೇವರೇ. ಆತನ ನಮಗೆ ಸಿಗ್ತಾನೆ. ಅದೇ ನಮಗೆ ಸಿಗುವಂಥ ದೊಡ್ಡ ಶ್ರೇಷ್ಠವಾದ ಫಲ. ಹಲ್ಲೆಲೂಯಾ. ಆತನ ಸಿಕ್ಕಿದ ಮೇಲೆ ಇನ್ನೇನು ಬೇಕು? ಆದರೆ ಆತನ ಇಲ್ಲ ಅಂತಂದರೆ ಬೇರೆ ಏನು ಇದ್ರೂ ಪ್ರಯೋಜನ ಇಲ್ಲ. ಆತನಿದ್ರೆ ಆತನೊಡನೆ ಎಲ್ಲವೂ ಸಹ ಇರುತ್ತೆ. ಹಲ್ಲೆಲೂಯಾ. ಆಗ ಪರಲೋಕದಲ್ಲಿ ನಮಗೆ ಸಿಗುವಂಥ ಮೊಟ್ಟ ಮೊದಲ ಫಲ ನಮ್ಮ ಕರ್ತನಾದ ದೇವರೇ. ಅನೇಕ ಸಮಯಗಳಲ್ಲಿ ಜನಗಳು ಕಷ್ಟಗಳ ಮುಖಾಂತರ ಹಾದು ಹೋಗುವಾಗ, ಹಿಂಸೆಗಳಲ್ಲಿ, ಬಾಧೆಗಳಲ್ಲಿ, ಸಮಸ್ಯೆಗಳಲ್ಲಿ, ತೊಂದರೆಗಳ ಮುಖಾಂತರ ಹಾದು ಹೋಗುವಾಗ ಒಂದು ನಿರೀಕ್ಷೆ ಮಾಡ್ತಾರೆ. ಏನು ನಿರೀಕ್ಷೆ ಮಾಡ್ತಾರೆ ಅಂದರೆ, ದೇವರು ನನಗೆ ಒಂದು ಸ್ವಲ್ಪ ಸಮಯ ದರ್ಶನವಾಗಿ ನನಗೆ ಕಾಣಿಸ್ಕೊಂಡ್ಬಿಟ್ರೆ ನನಗೆ ಎಷ್ಟೋ ಆದರಣೆ ಆಗಿರುತ್ತಲ್ಲ. ಒಂದು ಕ್ಷಣ ದೇವ್ರ ಜೊತೆ ಮಾತಾಡೋದಕ್ಕೆ ನನಗೆ ಅವಕಾಶ ಆದರೆ ನನಗೆ ಎಷ್ಟೋ ಚೆನ್ನಾಗಿರುತ್ತಲ್ವಾ. ಒಂದು ಕ್ಷಣ ದೇವರು ನನ್ನ ಮುಂದೆ ಇಳಿದು ಬಂದು ನನ್ನ ಈ ಕಷ್ಟದ ಸಮಯದಲ್ಲಿ ನನಗೆ ಪ್ರತ್ಯಕ್ಷವಾದರೆ ನನಗೆ ಎಷ್ಟೋ ಸಮಾಧಾನ ಆಗುತ್ತಲ್ವಾ ಅಂತ ನಿರೀಕ್ಷೆ ಮಾಡ್ತಾರೆ. ಕಾರಣ ಏನು? ಒಂದು ಕ್ಷಣ ದೇವರು ಇಳಿದು ಬಂದ್ಬಿಟ್ರೆ, ಒಂದು ಕ್ಷಣ ದೇವರು ದರ್ಶನವಾಗ್ಬಿಟ್ರೆ, ಒಂದು ಕ್ಷಣ ದೇವರೊಟ್ಟಿಗೆ ಮಾತನಾಡೋದಕ್ಕೆ ಅವಕಾಶ ಆದರೆ ನಮ್ಮ ಕಷ್ಟಗಳನ್ನೆಲ್ಲ ಆತನ ಬಳಿಗೆ ನಾವು ಹೇಳಿಬಿಡ್ತೀವಿ. ಆತನ ಪಾದಗಳನ್ನು ಹಿಡಿದುಕೊಂಡ್ಬಿಡ್ತೀವಿ. ಸ್ವಾಮಿ, ನನ್ನನ್ನು ಇದರಿಂದ ಬಿಡಿಸು ಎಂಬುದಾಗಿ ಆತನನ್ನು ಹಿಡ್ಕೊಳ್ಬಿಡ್ತೇವೆ. ಆತನು ನಮ್ಮ ಪ್ರಾರ್ಥನೆಯನ್ನು ಕೇಳಿ ಒಂದೇ ಕ್ಷಣದಲ್ಲಿ ನಮ್ಮ ಎಲ್ಲ ಕಷ್ಟಗಳನ್ನು ಪರಿಹರಿಸಿಬಿಡ್ತಾನೆ, ನಮಗೆ ಸಮಾಧಾನವನ್ನು ಕೊಡ್ತಾನೆ ಅಂತ ನಿರೀಕ್ಷೆ ಮಾಡ್ತೇವೆ. ದೇವರ ವಾಕ್ಯದಲ್ಲಿ ಒಂದು ಸ್ತ್ರೀ ಇದ್ಲು. ರಕ್ತ ಕುಸುಮ ರೋಗದಿಂದ ಬಾರಿಸಲ್ಪಟ್ಟಂಥ ಒಂದು ಸ್ತ್ರೀ. ಈ ಸ್ತ್ರೀ ಎಷ್ಟೋ ವೈದ್ಯರನ್ನು ಕಂಡಿದ್ಲು, ಎಷ್ಟೋ ಹಣವನ್ನು ಖರ್ಚು ಮಾಡಿದ್ಲು. ಸುಮಾರು 12 ವರ್ಷಗಳಾದರೂ ಸಹ ತನಗೆ ಆ ಒಂದು ಅನಾರೋಗ್ಯ ಬಿಟ್ಟು ಹೋಗಲಿಲ್ಲ.
ಬಹಳ ಅಸ್ವಸ್ಥಳಾಗಿ ಬಾಧೆಗೊಳಗಾಗಿ ತಾನು ನೋವಿನಲ್ಲಿ ಇದ್ದು. ಆದರೆ ಇಂಥ ಒಂದು ಕಾಲಘಟ್ಟದಲ್ಲಿ ತನಗೊಂದು ಸುದ್ದಿ ಬಂತು. ಏನ್ ಸುದ್ದಿ ಅಂತಂದ್ರೆ, ನಜರೇತನ ಯೇಸು ತಾನು ಎಲ್ಲರನ್ನ ವಾಸಿ ಮಾಡುತ್ತಾ ಇದ್ದಾನೆ, ಎಲ್ಲರನ್ನ ಬಿಡುಗಡೆಗೊಳಿಸುತ್ತಾ ಇದ್ದಾನೆ, ಕುರುಡರಿಗೆ ಕಣ್ಣುಗಳನ್ನ ಕೊಡುತ್ತಾನೆ, ಕುಂಟರಗಳನ್ನ ತಾನು ವಾಸಿ ಮಾಡುತ್ತಾನೆ, ಪಾರ್ಶ್ವವಾಯು ರೋಗಿ ಇರಬಹುದು, ಕುಷ್ಠ ರೋಗಿಗಳಿರಬಹುದು, ಏನೇ ಬಾಧೆಗಳಿರಬಹುದು, ಆತನು ಎಲ್ಲವನ್ನು ವಾಸಿ ಮಾಡುತ್ತಾನೆ. ಆತನನ್ನು ಮುಟ್ಟಿದವರು ಸಹ ವಾಸಿಯಾಗುತ್ತಾ ಇದ್ದಾರೆ. ಆತನು ಯಾರನ್ನು ಮುಟ್ಟುತ್ತಾನೋ ಅವರು ವಾಸಿಯಾಗುತ್ತಾ ಇದ್ದಾರೆ. ಆತನೇ ದೇವರ ಕುಮಾರನು ಮೆಸ್ಸಿಯನು ಕಾಣಿಸಿಕೊಂಡನು ಎನ್ನುವಂತ ಒಂದು ಸುದ್ದಿ ತನ್ನ ಕಿವಿಗೆ ಬೀಳುತ್ತೆ. ಆಗ ತನಗೊಂದು ನಿರೀಕ್ಷೆ ಬರುತ್ತೆ. ನನಗೆ ಎಷ್ಟೋ ವರ್ಷಗಳಿಂದ ಬಾರಿಸುತ್ತಾ ಇರುವಂತಹ ಈ ಒಂದು ರೋಗ ನನಗೆ ಬಿಡುಗಡೆ ಆಗಬೇಕಂತಂದ್ರೆ ಆತನಿಂದ ನನಗೆ ಆಗಬೇಕು. ಆತನನ್ನು ಒಂದು ಸಾರಿ ನಾನು ಮುಟ್ಟಿದ್ರೆ ಸಾಕು, ಅಥವಾ ನನ್ನನ್ನು ಒಂದು ಸಾರಿ ಮುಟ್ಟಿದ್ರೆ ಸಾಕು, ಆತನ ಒಂದು ಸ್ಪರ್ಶ ನನಗೆ ಸಾಕು, ಆತನ ಒಂದು ಪ್ರಾರ್ಥನೆ ನನಗೆ ಸಾಕು, ನನಗೆ ಬಿಡುಗಡೆ ಆಗಿಬಿಡುತ್ತೆ, ನನ್ನ ಈ ಕಷ್ಟಕ್ಕೆ ಆತನೇ ಪರಿಹಾರ ಅಂತ ಆತನನ್ನ ಎದುರುಗೊಳ್ಳೋದಕ್ಕೆ ತಾನು ಇಷ್ಟಪಟ್ಲು. ಆದರೆ ಆತನನ್ನ ಎದುರುಗೊಳ್ಳೋದಕ್ಕೆ ತನಗೆ ಅವಕಾಶ ಇಲ್ಲ. ಕಾರಣ ಏನು ಅಂತಂದ್ರೆ, ಆ ರೀತಿಯಾಗಿ ಆ ರಕ್ತಸ್ರಾವದಿಂದ ಇರುವಂತಹ ಸ್ತ್ರೀ ಅಶುದ್ಧಳು, ತಾನು ಜನಗಳ ಮಧ್ಯದಲ್ಲಿ ಬರುವ ಹಾಗಿಲ್ಲ, ಅದರಿಂದ ತಾನು ಹೋಗೋದಕ್ಕೆ ಅವಕಾಶವಿಲ್ಲ. ಎರಡನೇದಾಗಿ, ಈ ಯಹೂದ್ಯ ಸಮಾಜದಲ್ಲಿ ಸ್ತ್ರೀಯರುಗಳು ಬಹಿರಂಗವಾಗಿ ಸಮಾಜದಲ್ಲಿ ಬಂದು ಪುರುಷರೊಟ್ಟಿಗೆ ಮಾತನಾಡುವ ಹಾಗಿಲ್ಲ. ಆಗ ಯೇಸು ಕ್ರಿಸ್ತನ ಮುಂದೆ ತಾನು ಬಂದು ಮಾತನಾಡೋದಕ್ಕೆ ಯಹೂದ್ಯರ ಸಮಾಜದಲ್ಲಿ ಅವಕಾಶ ಇಲ್ಲ. ಸ್ತ್ರೀಯರು ಅಡಗಿದವರಾಗಿರಬೇಕು, ಅವ್ರ ಬೀದಿಗೆಲ್ಲ ಬರಬಾರ್ದು, ಪುರುಷರ ಜೊತೆ ಎಲ್ಲ ಮಾತಾಡಬಾರ್ದು ಅಂತ ಹೇಳಿ ಅವರಿಗೆ ಅಡ್ಡಿಗಳಿರುತ್ತೆ. ಮತ್ತೆ ಇನ್ನೊಂದು ಕಾರಣ ಏನು ಅಂತಂದ್ರೆ, ತನಗಿರುವಂತ ಈ ಒಂದು ಅಸ್ವಸ್ಥತೆಯನ್ನ ಎಲ್ಲರ ಮುಂದೆ ಬಂದು ಹೇಳಿಕೊಳ್ಳೋದು ತನಗೆ ಸಂಕೋಚವಾಗಿತ್ತು. ಯಾವ ರೀತಿ ಹೇಳಿಕೊಳ್ಳೋದು, ಎಲ್ಲರ ಮುಂದೆಗಡೆ ನನಗೆ ಈ ತರ ಇದೆ ಅಂತ ಹೇಳಿ. ಹೀಗೆ ಬೇರೆ ಬೇರೆ ಕಾರಣಗಳಿಂದಾಗಿ ತಾನು ಮುಂದೆ ಬಂದು ಆತನನ್ನು ಸಂಧಿಸಿ ಮಾತನಾಡಿ ನನಗೆ ಬಿಡುಗಡೆ ಮಾಡಿ ಅಂತ ಹೇಳಿಕೊಳ್ಳೋದಕ್ಕೆ ಅವಕಾಶ ಇರಲಿಲ್ಲ. ಆದರೆ ಈ ಒಂದು ಅನಾರೋಗ್ಯದಿಂದ ತನಗೆ ಬಿಡುಗಡೆ ಆಗಲೇಬೇಕು. ಯೇಸು ಕ್ರಿಸ್ತನು ತನ್ನನ್ನು ಬಿಡುಗಡೆಗೊಳಿಸುವುದಕ್ಕೆ ಶಕ್ತನು ಎಂಬುದಾಗಿ ತನಗೆ ತಿಳಿದಿದೆ. ಆತನು ತಾನಿರುವಂತ ದಾರಿಯಲ್ಲಿ ಹಾದು ಹೋಗುತ್ತಾ ಇದ್ದಾನೆ. ಒಂದು ವೇಳೆ ಈ ಅವಕಾಶ ತನಗೆ ಕಡೆಯ ಅವಕಾಶವಾಗಿರಬಹುದು. ಈ ಅವಕಾಶವನ್ನು ತಪ್ಪಿಸಿಕೊಂಡರೆ ಮತ್ತೆ ಯೇಸು ಕ್ರಿಸ್ತನು ಯಾವತ್ತೂ ಸಹ ಆತನನ್ನು ಸಂಧಿಸುವುದಕ್ಕೆ ಅವಕಾಶವಾಗದೆ ಹೋಗಬಹುದು. ಆದ್ರೆ ಅಂತ ಸಮಯದಲ್ಲಿ ತಾನೊಂದು ತೀರ್ಮಾನ ಮಾಡ್ತಾಳೆ. ಏನ್ ತೀರ್ಮಾನ ಅಂದ್ರೆ, ನಾನು ಬಹಿರಂಗವಾಗಿ ಎಲ್ಲರ ಮುಂದೆ ಹೋಗಿ ಮಾತನಾಡೋದಕ್ಕೆ ಅವಕಾಶ ಇಲ್ಲದೆ ಇರಬಹುದು, ಆದ್ರೆ ನಾನೊಂದು ಕೆಲಸವನ್ನು ಮಾಡ್ತೇನೆ. ನಾನು ಹಿಂದೆಗಡೆಯಿಂದ ಹೋಗಿ ಹೇಗಾದ್ರೂ ನಾನು ಸ್ಥಳ ಮಾಡಿಕೊಂಡು ಆತನ ವಸ್ತ್ರವನ್ನಾದ್ರೂ ಮುಟ್ಟಿ ಬಿಡುತ್ತೇನೆ. ಆತನ ವಸ್ತ್ರವನ್ನು ಮುಟ್ಟಿದರೆ ಸಾಕು, ನನಗೆ ಬಿಡುಗಡೆ ಆಗಿಬಿಡುತ್ತದೆ. ಆತನು ನನ್ನ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡ್ಬೇಕನ್ನೋ ಅಗತ್ಯ ಇಲ್ಲ. ಯೇಸುವೇ ನನ್ನನ್ನು ಬಿಡುಗಡೆಗೊಳಿಸು ಅಂತ ನಾನು ಬಹಿರಂಗವಾಗಿ ಹೇಳ್ಬೇಕನ್ನೋ ಅಗತ್ಯ ಇಲ್ಲ. ಆತನು ಎಲ್ಲರ ಹೃದಯಗಳನ್ನ ಅರಿತಿದ್ದಾನೆ. ಆತನ ವಸ್ತ್ರದ ಅಂಚನ್ನು ಮುಟ್ಟಿದರೆ ಸಾಕು, ನನಗೆ ಬಿಡುಗಡೆ ಆಗಿಬಿಡುತ್ತದೆ ಎನ್ನುವಂತ ಒಂದು ಆಳವಾದ ನಂಬಿಕೆಯಿಂದ ತಾನು ಹೊರಟು ಬರ್ತಾಳೆ. ತಾನು ಮುಟ್ಟುತ್ತಾಳೆ, ಆಕೆ ಬಿಡುಗಡೆಯನ್ನ ದೇವರ ವಾಕ್ಯದಲ್ಲಿ ಹೊಂದಿಕೊಳ್ತಾಳೆ. ಹಾಗೆ ಇದೇ ರೀತಿಯಾಗಿ ನಾನು ನೀವು ಹಲವಾರು ಸಮಯ ಕಷ್ಟಗಳಲ್ಲಿರುವಾಗ ನಿರೀಕ್ಷೆ ಮಾಡೋದು ಒಂದೇ ಒಂದು ಕ್ಷಣ ಆತನ ನಾವಿರುವ ಸ್ಥಳದಲ್ಲಿ ಹಾದು ಹೋದರೆ, ಒಂದೇ ಒಂದು ಕ್ಷಣ ಆತನ ನಮಗೆ ಸಿಕ್ಕಿದರೆ, ಒಂದೇ ಒಂದು ಕ್ಷಣ ಆತನನ್ನ ಬಳಿಯಲ್ಲಿ ಮಾತನಾಡುವುದಕ್ಕೆ ನಮಗೆ ಅವಕಾಶವಾದರೆ, ನಮ್ಮ ಕಷ್ಟವನ್ನೆಲ್ಲ ಆತನ ಬಳಿಯಲ್ಲಿ ಹೇಳಿಕೊಂಡು ಬಿಡಬಹುದಲ್ಲ, ನಮ್ಮ ಬಾಧೆಗಳನ್ನೆಲ್ಲ ಅವರ ಬಳಿಯಲ್ಲಿ ಹೇಳ್ಕೊಳ್ಬಹುದಲ್ಲ. ಆತನ ಒಂದು ಸ್ಪರ್ಶ ನಮಗೆ ಸಾಕು ಅಂತ ನಮ್ಮ ಕಷ್ಟಗಳಲ್ಲಿ ಬಾಧೆಗಳಲ್ಲಿ ಒಂದು ಕ್ಷಣ ದೇವರನ್ನ ದರ್ಶಿಸಬೇಕು, ದೇವರೊಡನೆ ಮಾತನಾಡಬೇಕು. ಆತನ ಒಂದು ಕ್ಷಣ ನಮಗೆ ಕಾಣಿಸಿಕೊಂಡರೆ ಸಾಕು. ಹಲವಾರು ಸಮಯಗಳಲ್ಲಿ ಕಷ್ಟಗಳಲ್ಲಿ ಹಾದು ಹೋಗುವಾಗ ಎಷ್ಟೋ ಪ್ರಶ್ನೆಗಳು ಬರುತ್ತೆ. ಆ ಪ್ರಶ್ನೆಗಳಿಗೆಲ್ಲ ಉತ್ತರನೇ ಇರೋದಿಲ್ಲ. ಆದ್ರೆ ದೇವರು ಒಂದು ಕ್ಷಣ ಕಾಣಿಸ್ಕೊಂಡ್ರೆ ನನ್ನ ಎಲ್ಲಾ ಪ್ರಶ್ನೆಗಳಿಗೂ ದೇವರು ಉತ್ತರವನ್ನು ಕೊಡ್ತಾರಲ್ಲ, ನನ್ನ ಕಷ್ಟಗಳನ್ನೆಲ್ಲ ಪರಿಹರಿಸಿಬಿಡ್ತಾರಲ್ಲ ಅನ್ನೋಂಥ ಒಂದು ನಿರೀಕ್ಷೆ ನಮಗಿರುತ್ತೆ. ಆದ್ರೆ ಎಷ್ಟೋ ಸಮಯ ಅದಾಗೋದಿಲ್ಲ. ನಾವು ದೇವರು ಕಾಣಿಸ್ಕೊಳ್ಳಿ, ದೇವರು ನಮ್ಮ ಜೊತೆ ಮಾತಾಡ್ಲಿ ಅಂತೆಲ್ಲ ನಿರೀಕ್ಷೆ ಮಾಡ್ತೇವೆ. ಆದ್ರೆ ಆ ಸಮಯಗಳಲ್ಲಿ ಅದು ಆಗೋದಿಲ್ಲ. ಹಾಗಂತ ಹೇಳಿ ದೇವರು ನಮ್ಮನ್ನ ಕೈ ಬಿಟ್ಬಿಟ್ಟಿರ್ತಾರ? ದೇವರು ನಮ್ಮನ್ನ ಯಾವತ್ತೂ ಕೈ ಬಿಟ್ಬಿಟ್ಟಿರೋದಿಲ್ಲ. ಕೆಲವೊಂದ್ಸಲಿ ದೇವರು ನಮ್ಮನ್ನ ಕೆಲವೊಂದು ಕಷ್ಟಗಳಲ್ಲಿ ಬಾಧೆಗಳಲ್ಲಿ ಹಾದು ಹೋಗೋ ಹಾಗೆ ಮಾಡ್ತಾರೆ ಅಂತಂತಂದ್ರೆ ಅದರಿಂದ ದೇವರದೇ ಆದ ಉದ್ದೇಶ ಇರುತ್ತೆ. ಇವತ್ತು ನಾನು ನೀವು ನಮ್ಮ ಚಿಕ್ಕ ಮಕ್ಕಳನ್ನ ಅವ್ರು ಹುಟ್ಟಿದಾಗಲಿಂದ ಒಂದು ವಯಸ್ಸು ಬರೋವರೆಗೂ ಮನೇಲಿ ಅವ್ರನ್ನ ಎಷ್ಟೋ ಜಾಗರೂಕತೆಯಿಂದ ನೋಡ್ಕೊಂಡಿರ್ತೇವೆ, ಅವ್ರನ್ನ ಎಷ್ಟೋ ಪ್ರೀತಿಯಿಂದ ನೋಡ್ಕೊಂಡಿರ್ತೇವೆ. ಆದ್ರೆ ಒಂದು ವಯಸ್ಸು ಬರುವಾಗ ನಮಗೆ ಇಷ್ಟ ಇಲ್ಲ ಅಂದ್ರೂ ನಾವು ಕರ್ಕೊಂಡು ಹೋಗಿ ಏನ್ ಮಾಡ್ತೇವೆ, ಶಾಲೆಯಲ್ಲಿ ಕುಂಡ್ರಿಸಿ ಬರ್ತೇವೆ. ನಮಗೂ ಮಗುನ ಬಿಟ್ಟು ಒಂದಷ್ಟೊತ್ತಿರೋದಕ್ಕೆ ಇಷ್ಟ ಇರೋದಿಲ್ಲ, ಮಗುಗೂ ಕೂಡ ಇದ್ದಿದ್ದು ಇಷ್ಟ ಇರೋದಿಲ್ಲ. ನಾವಾದರೂ ಮಗು ಸ್ವಲ್ಪ ಶಾಲೆಯಲ್ಲಿ ಇದ್ದು ಕಲೀಲಿ ಅಂತ ಹೇಳಿ ಹೃದಯವನ್ನ ಸ್ವಲ್ಪ ಕಡಿಮೆ ಮಾಡಿಕೊಂಡು ಮಗುನ ಬಿಟ್ಟು ಹೊರಟ್ಕೊಂಡ್ಬಿಡ್ತೀವಿ. ಆದರೆ ಮಗು ಏನು ಮಾಡುತ್ತೆ ಅಂದರೆ ಗೊಳೋದಕ್ಕೆ ಶುರು ಮಾಡುತ್ತೆ. ಅದುವರೆಗೂ
ತಾಯಿ ಜೊತೆಯಲ್ಲಿ ತಂದೆ ಜೊತೆಲಿ ಇದ್ದುಕೊಂಡು ಅವ್ರ ಪ್ರೀತಿಯಲ್ಲಿ ಬೆಳೆದು ಹಾಯಾಗಿದ್ದಂಥ ಮಗುನ ಇವಾಗ ಕರ್ಕೊಂಡು ಹೋಗಿ ಎಲ್ಲೋ ಒಂದ್ ಕಡೆ ಕುಂಡ್ರಿಸ್ಬಿಟ್ಟು ಅವ್ರು ಕೋಲ್ ಹಿಡ್ಕೊಂಡು ನಿಂತ್ಕೊಂಡಿದ್ದಾರೆ. ಏಯ್ ಸುಮ್ಮನೆ ಇರು ಅಂತ ಹೇಳ್ತಾ ಇದ್ದಾರೆ. ಅಂತ ಒಂದು ಸ್ಥಳದಲ್ಲಿ ಕುಂಡ್ರಿಸ್ಬಿಟ್ಟಾಗ ಆ ಮಗುಗೆ ದೊಡ್ಡ ಆಘಾತ ಆಗುತ್ತೆ. ಅಯ್ಯೋ ನಮ್ಮಮ್ಮ ಎಲ್ಲೋದ್ರು, ನಮ್ಮಪ್ಪ ಎಲ್ಲೋದ್ರು, ನಾನ್ ಮನೆಯಿಂದ ಬಿಟ್ಟು ಇಲ್ಲಿಗೆ ಯಾಕೆ ಬಂದಿದ್ದೀನಿ, ನಾನು ಯಾಕೆ ಇಲ್ಲಿರ್ಬೇಕು, ಇವ್ರು ಯಾಕೆ ಕೋಲ್ ಇಟ್ಕೊಂಡು ನಿಂತ್ಕೊಂಡಿದ್ದಾರೆ, ಯಾಕೆ ಹೊಡೆಯಕ್ ಬರ್ತಾ ಇದ್ದಾರೆ, ಅಯ್ಯೋ ಅಮ್ಮ ಅಪ್ಪ ಅಂತ ಗೋಳಾಡ್ತಾ ಇರ್ತಾರೆ. ಅದನ್ನ ಕೇಳುವಾಗ ನಮಗ ಮನಸ್ಸಿಗೆ ತುಂಬಾ ಭಾರಿ ಆಗುತ್ತೆ. ನಮ್ಮನೆ ಮುಂದೆಗಡೆನೆ ಬ್ರಿಲಿಯಂಟ್ ಸ್ಕೂಲ್ ಇದೆ. ಆ ಬ್ರಿಲಿಯಂಟ್ ಸ್ಕೂಲಲ್ಲಿ ಪ್ರತಿ ದಿವಸ ಇದೆ ಕತೆ. ಒಂದಲ್ಲ ಒಂದ್ ಮಕ್ಳು ಬಂದು ಬಿದ್ದು ಉಳ್ಳಾಡ್ತಾ ಇರ್ತಾರೆ, ಗೊಳೋ ಅಂತ ಅಳ್ತಾ ಇರ್ತಾರೆ. ನಾನಂತೂ 7ನೇ ಕ್ಲಾಸ್ 8ನೇ ಕ್ಲಾಸ್ ವರೆಗೂ ಕೂಡ ಹತ್ತಿದ್ದೀನಿ. ಪ್ರತಿ ಶನಿವಾರ ಬಂದ್ರೆ ನನಗೆ ಖುಷಿ. ಆ ಶನಿವಾರ ಅರ್ಧ ದಿವಸ ಮುಗಿದಾಯ್ತು, ಮನೆಗೆ ಹೋಗ್ಬಿಡ್ತೀವಿ ಅಂತ. ಶನಿವಾರ ಎಲ್ಲ ತುಂಬಾ ಸಂತೋಷ. ನಾಳೆ ಇನ್ನೊಂದು ದಿವಸ ರಜಾ ಇದೆಯಲ್ಲ, ಭಾನುವಾರ ಮನೇಲೇ ಇರ್ತೀನಿ, ಹಾಯಾಗಿರ್ತೀನಿ ಅಂತ ಅಂದ್ಬಿಟ್ಟು. ಭಾನುವಾರ ಬಂತು ಅಂತಂದ್ರೆ ಭಾನುವಾರ ಇದನ್ನ ಇವತ್ತೆಲ್ಲ ಇದೆ, ನಾಳೆ ತಾನೇ ಸ್ಕೂಲ್ಗೆ ಹೋಗೋದು ಅನ್ನೋ ಖುಷಿ. ಆಗ ಮಧ್ಯಾಹ್ನ ಆಯ್ತಾ ಅಯ್ಯೋ ಅರ್ಧ ದಿವಸ ಆಗೋಯ್ತೀನಿ, ಅರ್ಧ ದಿವಸನೇ ಇರೋದು ಅಂತ. ಸಾಯಂಕಾಲ ಆಗೋದ್ರು ಅಯ್ಯೋ ಸಾಯಂಕಾಲ ಆಗೋಯ್ತೀನಿ, ಸ್ವಲ್ಪ ಹೊತ್ತೇ ಇರೋದು. ರಾತ್ರಿ ಆಗೋದ್ರೆ ಅಯ್ಯೋ ಇನ್ನು ಬೆಳಗ್ಗೆ ಎದ್ದು ಸ್ಕೂಲ್ಗೆ ಹೋಗ್ಬೇಕು ಅಂತ ಅನ್ಕೊಂಡು ಸೋಮವಾರ ಬಂದ್ರೆ ನಾನು ಸ್ವಲ್ಪ ಹತ್ಕೊಂಡೇ ಹೋಗ್ತಾ ಇದ್ದೆ ಸ್ಕೂಲ್ಗೆ. ಇವಾಗ ಒಂದು ವಾರ ಎಲ್ಲ ಸ್ಕೂಲ್ಗೆ ಹೋಗೋಕೆ ಏನಪ್ಪ ಮಾಡೋದು ಅಂತ ಅನ್ಕೊಂಡು. ಅದ್ರಲ್ಲಂತೂ ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಒಂದು 3, 4, 5, 6 ಸ್ಕೂಲ್ ಇದ್ದಾಗ ನಾನು ಹತ್ಕೊಂಡೆ ಅಲ್ಲೋಗಿ ಪ್ರೇಯರ್ ಮಾಡಿಸೋದು ಸ್ಕೂಲಲ್ಲಿ. ಪ್ರೇಯರ್ ಮಾಡಿಸಿದ್ರೆ ನಾನು ಅಳ್ತಾನೇ ಸ್ಕೂಲಲ್ಲಿ ಹತ್ಕೊಂಡೇ ಪ್ರೇಯರ್ ಮಾಡ್ತಾ ಇರೋದು. ಅದ್ರಲ್ಲಂತೂ ಬೇಸಿಗೆ ರಜಾ ಬಂದ್ಬಿಟ್ಟು ಆಮೇಲೆ ಸ್ಕೂಲ್ ಶುರು ಆಗ್ಬಿಟ್ರೆ ನಮಗೆ ದೊಡ್ಡ ಮರಳುಗಾಡಿಗೆ ತಗೊಂಡಾಗ ಆಗ್ಬಿಡೋದು. 2 ತಿಂಗಳು ಆರಾಮಾಗಿ ಇದ್ಬಿಟ್ಟು 2 ತಿಂಗಳು ಆದ್ಮೇಲೆ ಮತ್ತೆ ಸ್ಕೂಲ್ಗೆ ಹೋಗ್ಬೇಕು ಅಂತಂದ್ರೆ ನಮಗೆ ಯಾವ್ದೋ ದಂಡಯಾತ್ರೆಗೆ ಹೋದಂಗಿರೋದು. ಅವಾಗ ಮಕ್ಕಳಿಗೆ ಇಷ್ಟ ಇಲ್ಲ. ಅಪ್ಪ ಅಮ್ಮಗೂ ಕೂಡ ಮಕ್ಕಳೇ ಬಿಟ್ಟು ಬರೋದು ಕಷ್ಟ, ಗುಳಾಡ್ತ ಮಕ್ಕಳು. ಆದ್ರೂ ಕೂಡ ಮಕ್ಕಳ ಬಿಟ್ಟು ಬಂದೇ ಬರ್ತಾರೆ. ಅವ್ರಿಗೆ ಸ್ವಲ್ಪ ಮರೆಯಾಗೆ ಆಗ್ತಾರೆ. ಯಾಕೆ? ಅವ್ರು ಒಳ್ಳೇದಕ್ಕೋಸ್ಕರ. ಅವ್ರು ಮರೆಯಾದ್ರೇನೆ ಅವ್ರ ಪಾಠ ಕಲಿಯೋದು, ನಾಳೆ 1-2 ಅಕ್ಷರ ಕಲಿಯೋದು. ಆದ್ರೆ ಅವ್ರನ್ನ ಹತ್ರ ಬಿಟ್ಟು ಬರ್ದಿರ ಜೊತೆಲೆ ಕುಂಡ್ರಿಸ್ಕೊಂಡಿದ್ರೆ ಏನಾಗುತ್ತೆ? ಮುದ್ದಿರುತ್ತೆ, ಪ್ರೀತಿ ಇರುತ್ತೆ, ನಾಳೆ 1 ಅಕ್ಷರ ಬರೆಯಕ್ ಬರಲ್ಲ, 1 ಅಕ್ಷರ ಓದಕ್ ಬರಲ್ಲ. ಅವಾಗ ಅವ್ರ ಭವಿಷ್ಯ ಏನಾಗ್ಬೇಕು? ಅವಾಗ ಅದರಿಂದ ಈಗ ಸ್ವಲ್ಪ ಕಷ್ಟ ಆದ್ರೂ ಸರಿ, ನಾಳೆ ನೀನ್ ಬರೆಯೋದಕ್ಕೆ ಓದೋದಕ್ಕೆ ಕಲಿತು ಒಂದು ಒಳ್ಳೆ ವ್ಯಕ್ತಿಯಾಗಿ ಬೆಳೆದು ಬರಬೇಕು. ನಿಂಗೆ ನೋಡಿ 4 ಜನ ಏನೋ ಬರೆಯಕ್ ಬರಲ್ಲ, 1 ಅಕ್ಷರ ಓದಕ್ ಬರಲ್ಲ ಅಂತ ಬೈಬಾರ್ದು. ನಿನ್ ಭವಿಷ್ಯ ಚೆನ್ನಾಗಿರ್ಬೇಕು ಅಂತಂದ್ರೆ ನೀನ್ ನನ್ನಿಂದ ದೂರ ಆಗ್ಲೇಬೇಕು ಸ್ವಲ್ಪ ಅಂತ ಮಕ್ಕಳು ನಾವು ಬಿಟ್ಟು ಬರ್ತೀವಿ. ಅದೇ ರೀತಿಯಾಗಿ ದೇವರು ಕೆಲವೊಂದ್ಸಲಿ ನಮ್ಮನ್ನ ಕೆಲವೊಂದು ಕಷ್ಟಗಳಲ್ಲಿ ಹಾದು ಹೋಗೋ ಹಾಗೆ ಮಾಡ್ತಾರೆ. ದೇವರು ನಮಗೆ ಮರೆಯಾಗ್ಬಿಟ್ಟಿದಾರೇನೋ ಅನ್ನೋ ತರ ಕಾಣಿಸ್ತಾರೆ. ನಾವು ಕೂಗಿದ್ರೂ ನಮಗೆ ಉತ್ತರ ಕೊಡ್ತಾ ಇಲ್ವೇನೋ ಅನ್ನೋ ತರ ಪರಿಸ್ಥಿತಿ ಅನಿಸುತ್ತೆ. ದೇವರೇ ಎಲ್ಲಿದೆಯಾ ಅಂತ ಹೇಳೋ ತರ ಆಗುತ್ತೆ. ಆದ್ರೆ ಏನಕ್ಕೆ ದೇವರು ಅದನ್ನ ಮಾಡ್ತಾರೆ? ದೇವರು ನಮಗೆ ದೂರವಾಗಿದ್ದಾರೆ ಅಂತ ಅರ್ಥ ಅಲ್ಲ. ದೇವರು ಅದ್ರ ಮುಖಾಂತರ ನಮಗೇನೋ ಕಲಿಸೋದಕ್ಕೆ ಇಷ್ಟಪಡ್ತಾರೆ. ನಮ್ಮ ಭವಿಷ್ಯಕ್ಕೆ ಅದ್ರ ಮುಖಾಂತರ ಏನೋ ಪ್ರಯೋಜನ ಆಗುತ್ತೆ. ಅದಕ್ಕೋಸ್ಕರನಾಗಿ ದೇವರು ನಮಗೆ ಮರೆಯಾಗಿರೋ ರೀತಿಯಲ್ಲಿ ಇರ್ತಾರೆ. ಆದ್ರೆ ಅವ್ರು ಮರೆಯಾಗಿರೋದಿಲ್ಲ, ಅವ್ರು ನಮ್ಮನ್ನು ಯಾವಾಗಲೂ ನೋಡ್ತಾನೆ ಇರ್ತಾರೆ. ಹಲ್ಲೆಲೂಯ. ಆದ್ರೆ ನಮಗೇನಾಗುತ್ತೆ, ಆ ಮಗುಗೆ ಸ್ಕೂಲಲ್ಲಿ ಇದ್ದಾಗ ಏನಾಗುತ್ತೆ, ಅಯ್ಯೋ ನಮ್ಮ ತಂದೆ ನಮ್ಮಮ್ಮ ಎಲ್ಲ ಹೋಗ್ಬಿಟ್ಲು, ನಮ್ಮಪ್ಪ ಎಲ್ಲ ಹೋಗ್ಬಿಟ್ಟ, ಅಯ್ಯೋ ನನ್ನ ನೋಡೋರು ಯಾರು ಇಲ್ಲ ಅಂತ ಗುಳಾಡಿ ಅಳ್ತಾ ಇರ್ತವೆ. ಅವಾಗ ನಮ್ಮ ಪರಿಸ್ಥಿತಿನ ಅನೇಕ ಸಮಯ ಅದೇ ಥರನೇ ಇರುತ್ತೆ. ದೇವರೆಲ್ಲ ಹೋಗ್ಬಿಟ್ಟಿದ್ದಾರೆ, ನನ್ನನ್ನು ಕೈ ಬಿಟ್ಬಿಟ್ಟಿದ್ದಾರೆ, ದೇವ್ರನ್ನ ಹತ್ರ ಮಾತಾಡ್ತಾ ಇಲ್ಲ, ನನಗೆ ದರ್ಶನ ಕೊಡ್ತಾ ಇಲ್ಲ, ನನ್ನ ಪರಿಸ್ಥಿತಿ ಏನು, ಅಯ್ಯೋ ದೇವರೇ ಅನ್ನೋ ಥರ ನಮ್ಮ ಜೀವಿತಗಳಲ್ಲಿ ಕೆಲವೊಂದು ಸಂದರ್ಭಗಳು ನಮಗೆ ಬರಬಹುದು. ಆಗ ಅಂಥ ಸಮಯಗಳಲ್ಲಿ ನಾವು ನಿರೀಕ್ಷೆ ಮಾಡೋದಲ್ಲ ಏನು ಅಂತಂದ್ರೆ, ದೇವರು ಒಂದು ಕ್ಷಣ ನನಗೆ ದರ್ಶನ ಆಗ್ಬಿಟ್ರೆ, ಒಂದು ಕ್ಷಣ ನಾನು ದೇವರನ್ನ ನೋಡೋದಕ್ಕೆ ಸಾಧ್ಯ ಆದ್ರೆ, ಅವ್ರೊಟ್ಟಿಗೆ ಮಾತನಾಡೋದಕ್ಕೆ ಒಂದು ಕ್ಷಣ ನನಗೆ ಅವಕಾಶ ಸಿಕ್ಕಿದ್ರೆ ಎಷ್ಟೋ ಚೆನ್ನಾಗಿರುತ್ತಲ್ವಾ ಅಂತ ನಿರೀಕ್ಷೆ ಮಾಡ್ತೀವಿ. ಯೋಬ ತನಗಿರುವಂಥದ್ದು ಎಲ್ಲವನ್ನು ಕಳೆದುಕೊಂಡ. ತನ್ನ ಮಕ್ಕಳೆಲ್ಲ ಒಂದೇ ದಿವಸಕ್ಕೆ ಸತ್ತೋದ್ರು. ತನಗಿರೋ ಆಸ್ತಿ ಪಾಸ್ತಿ ಎಲ್ಲ ಒಂದೇ ದಿವಸಕ್ಕೆ ಹೋಗ್ಬಿಡ್ತು. ತಾನು ಸಹ ಅನಾರೋಗ್ಯಕ್ಕೆ ಒಳಗಾಗಿ ಬಾಧೆಗೆ ತಾನು ಒಳಗಾದ. ಇಂಥ ಸಮಯದಲ್ಲಿ ತನಗೆ ಜೊತೆ ಇದ್ದು ಬಲಪಡಿಸಬೇಕಾಗಿದ್ದಂಥ ಹೆಂಡತಿ ತನ್ನನ್ನ ದೂಷಿಸಲು, ದೇವರನ್ನ ದೂಷಿಸಿ ಸಾಯಿ ಅಂತ ಹೇಳಲು ಹೆಂಡತಿ ವಿರುದ್ಧವಾಗಿ ತಿರುಗಿ ಬಿದ್ಲು. ಇನ್ಯಾರಿದ್ದಾರೆ ಯೋಬನಿಗೆ? ಕೊನೆಗೆ 3 ಜನ ಸ್ನೇಹಿತರು ಬಂದ್ರು. ದೂರದಿಂದ ತನ್ನ ಸ್ಥಿತಿಯನ್ನು ಕೇಳಿ 3 ಜನ ಬಂದ್ರು. ಯೋಬನಿಗೆ ಸ್ವಲ್ಪ ಸಂತೋಷ ಆಗಿರ್ಬೋದು, ನನ್ನ ಮಕ್ಕಳೆಲ್ಲ ಹೋಗ್ಬಿಟ್ರು, ಕೊನೆಗೆ ನನ್ನ ಹೆಂಡತಿ ಕೂಡ ನನಗೆ ವಿರುದ್ಧವಾಗಿ ತಿರುಗಿ ಬಿದ್ಲು, ನನ್ನ ಸ್ನೇಹಿತರಾದ್ರೂ ಮಲ್ಲಿದ್ದಾರೆ, ಇವರಾದ್ರೂ ನನಗೂ ಸ್ವಲ್ಪ ಸಮಾಧಾನ ಹೇಳ್ಬೋದು ಅಂತ ಅನ್ಕೊಂಡು ಇದ್ದ. ಆದ್ರೆ ಕೊನೆಗೆ ಏನ್ ಮಾಡಿದ್ರು, ಆ ಸ್ನೇಹಿತರು ಸಹ ತನಗೆ ವಿರುದ್ಧವಾಗಿ ತಿರುಗಿ ಬಿದ್ರು. ಅವರು ಯೋಬನೇ ಇಷ್ಟೆಲ್ಲ ಕಷ್ಟ ನನಗೆ ಬಂದ್ಬಿಡ್ತಲ್ಲ, ಛೇ ಈ ಥರ ಆಗ್ಬಾರ್ದಾಗಿತ್ತು, ಸರಿ ಆದ್ರೂ ನಾವು ದೇವರನ್ನ ನೋಡಿ ಪ್ರಾರ್ಥನೆ ಮಾಡೋಣ, ದೇವರು ನಿನ್ನೆ ಕಷ್ಟ ಕಾಲವನ್ನು ಪರಿಹರಿಸಲಿ, ಧೈರ್ಯವಾಗಿರು, ಸಮಾಧಾನದಿಂದ ದೇವರೆಲ್ಲ ಒಳ್ಳೇದು ಮಾಡ್ತಾರೆ ಅಂತ ತನಗೆ ಸಂತೈಸುವಂಥದ್ದು ಬಿಟ್ಟು, ಯೋಬನೇ ನಿನ್ನಲ್ಲಿ ಏನೋ ಪಾಪ ಇರಬೇಕು, ನೀನೇನೋ ದ್ರೋಹ ಮಾಡಿರ್ಬೇಕು,
ಅದಕ್ಕೆ ನಿನಗೆಲ್ಲ ಹೀಗಾಗಿದೆ. ನೀತಿವಂತರಿಗೆ ಯಾವ ಕಷ್ಟ ಬರೋದಿಲ್ಲ, ಒಳ್ಳೆಯವರಿಗೆ ಯಾವ ಕಷ್ಟ ಬರೋದಿಲ್ಲ. ನಿನಗೆ ಈ ತರ ಎಲ್ಲ ಆಗಿದೆ ಅಂದ್ರೆ ನಿನ್ನಲ್ಲಿ ಏನೋ ಸರಿ ಇಲ್ಲ ಅಂದ್ರೆ ತನಗೆ ವಿರುದ್ಧವಾಗಿ ತಿರುಗಿ ಬಿದ್ರು. ಕಡೆಗೆ ಯೋಬನಿಗೆ ಯಾರಿದ್ದಾರೆ? ಯೋಬನಿಗೆ ಯಾರು ಇಲ್ಲ. ಕಡೆಗೆ ತಾನು ಒಂದು ಮಾತು ಹೇಳ್ತಾನೆ, ಇಗೋ ದೇವರ ದರ್ಶನ ನನಗೆ ಎಲ್ಲಾಗುತ್ತೆ, ಆತನ ನನಗೆ ಎಲ್ಲಿ ಸಿಕ್ಕುವನು ಅಂತ ತಾನು ಹೇಳ್ತಾನೆ. ನಾವು ದೇವರ ವಾಕ್ಯವನ್ನು ಓದಿ ನೋಡುವಾಗ ಯೋಬನ ಪುಸ್ತಕ 23ನೇ ಅಧ್ಯಾಯ 3ನೇ ವಾಕ್ಯದಿಂದ ನಾವು ಓದುತ್ತಾ ನೋಡೋಣ. ಆಹಾ, ಆತನ ದರ್ಶನವು ಎಲ್ಲಿ ಆದೀತು, ನನಗೆ ಗೊತ್ತಾಗಿದ್ದರೆ ಎಷ್ಟೋ ಸಂತೋಷ. ಆತನ ಸನ್ನಿಧಿಯನ್ನು ಸೇರೇನು. ನನ್ನ ಬಾಯನ್ನು ತರ್ಕಗಳಿಂದ ತುಂಬಿಸಿಕೊಂಡು ನನ್ನ ನ್ಯಾಯವನ್ನು ಆತನ ಮುಂದೆ ವಿವರಿಸಿ ಆತನ ಪ್ರತ್ಯುತ್ತರದ ಮಾತುಗಳನ್ನು ತಿಳಿದುಕೊಂಡು ಆತನು ನನಗೆ ಹೇಳುವುದನ್ನು ವಿವೇಚಿಸೇನು. ಆದರೆ ಇಂಥ ಒಂದು ಸಂದರ್ಭದಲ್ಲಿ ಯೋಬನಿಗೆ ಯಾರು ಸಹ ಜೊತೆಲಿರುವಾಗ ಕಡೆಗೆ ತಾನು ನಿರೀಕ್ಷೆ ಮಾಡುವ ಒಂದು ಕಾರ್ಯ ಏನಂತಂದ್ರೆ, ದೇವರ ದರ್ಶನ ಎಲ್ಲಿ ಆಗುತ್ತೆ, ನನಗೆ ಗೊತ್ತಾಗಿದ್ರೆ ಎಷ್ಟೋ ಸಂತೋಷ. ಆತನ ಸನ್ನಿಧಿಯನ್ನು ನಾನು ಸೇರ್ತೇನೆ. ನಾನು ಹೋಗಿ ಏನ್ ಮಾಡ್ತೇನೆ, ನನ್ನ ಬಾಯಿಗಳನ್ನು ತರ್ಕಗಳಿಂದ ತುಂಬಿಸಿಕೊಂಡು ನನ್ನ ನ್ಯಾಯವನ್ನು ಆತನ ಮುಂದೆ ವಿವರಿಸಿ ಆತನ ಪ್ರತ್ಯುತ್ತರ ಮಾತುಗಳನ್ನು ತಿಳಿದುಕೊಂಡು ಆತನು ನನಗೆ ಹೇಳುವುದನ್ನ ವಿವೇಚಿಸೇನು. ನಾನು ಮೊದಲು ನನ್ನಲ್ಲಿರುವಂಥದ್ದೆಲ್ಲ ದೇವರ ಹತ್ರ ಹೇಳ್ತೇನೆ. ನನಗೆ ಎಷ್ಟೋ ಪ್ರಶ್ನೆಗಳಿದೆ, ದೇವರೇ ಏನಕ್ಕೆ ಹಿಂಗೆಲ್ಲ ಆಯ್ತು, ಎಷ್ಟೋ ನನಗೆ ಪ್ರಶ್ನೆಗಳಿದೆ, ಅದೆಲ್ಲವನ್ನ ದೇವರ ಮುಂದೆ ಹೇಳ್ತೇನೆ. ಹೇಳ್ಬಿಟ್ಟು ನನ್ನ ನ್ಯಾಯವನ್ನು ಆತನ ಮುಂದೆ ವಿವರಿಸಿ, ದೇವರೇ ನನ್ನಲ್ಲಿ ಯಾವ ದೋಷ ಇಲ್ಲ, ನನ್ನಲ್ಲಿ ಯಾವ ಅಪರಾಧ ಇಲ್ಲ, ನಾನು ನೀತಿಯಿಂದ ನಡೆದೆ, ನಿಮ್ಮಲ್ಲಿ ಭಯಭಕ್ತಿ ಉಳ್ಳವನಾಗಿ ನಡೆದೆ, ಆದ್ರೆ ಇದು ನನಗೆ ಯಾಕೆ ಸಂಭವಿಸಿತ್ತು ಅಂತ ನನ್ನ ನ್ಯಾಯವನ್ನು ದೇವರ ಮುಂದೆ ವಿವರಿಸ್ಬಿಟ್ಟು ಆತನ ಪ್ರತ್ಯುತ್ತರ ಮಾತುಗಳನ್ನು ತಿಳ್ಕೊಂಡು ಆನಂತರ ತಾನು ನನಗೆ ಉತ್ತರ ಕೊಡ್ತಾನೆ. ಅದನ್ನ ನಾನು ತಿಳ್ಕೊಳ್ತೇನೆ. ಆತನು ನನಗೆ ಹೇಳುವುದನ್ನು ವಿವೇಚಿಸ್ತೇನು. ಆತ ನನಗೆ ಏನ್ ಹೇಳ್ತಾನೋ ಅದನ್ನ ನಾನು ಚಿಂತೆ ಮಾಡ್ತೇನೆ ಅಂತ ತಾನು ಹೇಳೋದನ್ನು ನಾವು ಕಾಣ್ತೇವೆ. ಅದಾದ ನಂತರ 6:7 ಆತನು ತನ್ನ ಮಹಾಶಕ್ತಿಯಿಂದ ನನ್ನ ಸಂಗಡ ವ್ಯಾಜ್ಯ ಮಾಡುವನೋ, ಇಲ್ಲವೇ ಇಲ್ಲ, ನನ್ನ ವಿಜ್ಞಾಪನೆಯನ್ನು ಗಮನಿಸುವನು. ದೇವರು ಸರ್ವಶಕ್ತನು. ನಾನು ಅಲ್ಲಿ ಹೋಗಿ ಆತನ ಪ್ರಶ್ನೆ ಮಾಡ್ತಾ ಇದ್ರೆ ದೇವ್ರು ನನ್ನ ಮೇಲೆ ಗಲಾಟೆ ಮಾಡ್ತಾರಾ, ಏನೋ ಬಂದು ನೀನು ಪ್ರಶ್ನೆ ಕೇಳೋದು ಅಂತ ಅನ್ಕೊಂಡು, ಇಲ್ಲ, ದೇವ್ರು ಆ ರೀತಿ ಮಾಡೋದಿಲ್ಲ. ನನ್ನ ವಿಜ್ಞಾಪನೆಯನ್ನು ಗಮನಿಸುವನು. ನನಗೆ ದೇವರು ಸಿಗೋದಕ್ಕೆ ಸಾಧ್ಯ ಆದ್ರೆ ನನ್ನ ಮಾತುಗಳನ್ನೆಲ್ಲ ನಾನು ಆತನಿಗೆ ಹೇಳ್ತೇನೆ, ಆತನು ನನ್ನ ಮಾತುಗಳನ್ನ ಕೇಳ್ತಾರೆ ಅಂತ ಹೇಳಿ ಅಲ್ಲಿ ಯಥಾರ್ಥ ಚಿತ್ತನು ಆತನೊಂದಿಗೆ ವಾದಿಸಲು ಅವಕಾಶವಾಗಿ ನನ್ನ ನ್ಯಾಯಾಧಿಪತಿಯಿಂದ ನನಗೆ ನಿತ್ಯವಾದ ಬಿಡುಗಡೆಯಾಗುವುದು. ಯಥಾರ್ಥನು ದೇವರೊಟ್ಟಿಗೆ ವಾದ ಮಾಡೋದಕ್ಕೆ ಅವಕಾಶ ಇದೆ. ದೇವರು ಯಥಾರ್ಥರು ತಮ್ಮ ಮುಂದೆ ಬರುವಾಗ ಮಾತನಾಡದ ಹಾಗೆ ದೇವರು ತಳ್ಳಿ ಬಿಡೋದಿಲ್ಲ. ದೇವರು ಮಾತನಾಡೋದಕ್ಕೆ ಅವಕಾಶ ಕೊಡ್ತಾರೆ. ನಾನು ಯಥಾರ್ಥನು, ನನ್ನಲ್ಲಿ ದೋಷ ಇಲ್ಲ, ನಾನು ದೇವರ ಮುಂದೆ ಮಾತನಾಡೋದಕ್ಕೆ ಇಷ್ಟಪಡ್ತೇನೆ. ಆದ್ರೆ ಆತನ ನನ್ನ ಮಾತನಾಡದ ಹಾಗೆ ತಳ್ಳಿ ಬಿಡ್ತಾರ? ಇಲ್ಲ, ದೇವರು ಮಾತನಾಡೋದಕ್ಕೆ ಅವಕಾಶ ಕೊಡ್ತಾರೆ ಅಂತ ಹೇಳಿ ನನ್ನ ನ್ಯಾಯಾಧಿಪತಿಯಿಂದ ನನಗೆ ನಿತ್ಯವಾದ ಬಿಡುಗಡೆಯಾಗುವುದು. ನಾನು ಎಲ್ಲವನ್ನ ಆತನಿಗೆ ಹೇಳಿಕೊಳ್ತೇನೆ, ಆತನು ನನ್ನನ್ನು ಕಡೆಗೆ ಬಿಡುಗಡೆ ಮಾಡ್ತಾನೆ ಅಂತ ಯೋಬನು ಹೇಳೋದನ್ನ ನಾವು ಕಾಣ್ತೇವೆ. ಆದ್ರೆ ಹಿಂಗೆಲ್ಲ ಆಗಬೇಕಂತ ಯೋಬ ಇಷ್ಟಪಡ್ತಾನೆ. ಆದ್ರೆ ಏನಾಗ್ತಾ ಇದೆ? 8ನೇ ವಾಕ್ಯವನ್ನು ನಾವು ಓದಿ ನೋಡುವಾಗ, ಅಯ್ಯೋ, ನಾನು ಮುಂದೆ ಹೋದರೂ ಆತನ ಸಿಕ್ಕುವುದಿಲ್ಲ, ಹಿಂದೆ ಹೋದರೂ ಆತನನ್ನು ಕಾಣಲಾರೆನು, ಎಡಗಡೆಯಲ್ಲಿ ಹುಡುಕಿದರೂ ನೋಡಲಾರೆನು, ಬಲಗಡೆ ತಿರುಗಿಕೊಂಡರೂ ಆತನ ಕಾಣಿಸುವುದಿಲ್ಲ. ನಾನು ದೇವರನ್ನು ನೋಡಬೇಕಂತ ಇಷ್ಟಪಡ್ತೀನಿ, ದೇವರೊಟ್ಟಿಗೆ ಮಾತನಾಡಬೇಕಂತ ಇಷ್ಟಪಡ್ತೀನಿ. ಆದ್ರೆ ಏನಾಗ್ತಾ ಇದೆ ಪರಿಸ್ಥಿತಿ? ನಾನು ಮುಂದೆ ಹೋದರೂ ಆತ ನನಗೆ ಸಿಗ್ತಾ ಇಲ್ಲ, ಹಿಂದೆ ಹೋದರೂ ಆತನನ್ನು ಕಾಣ್ತಾ ಇಲ್ಲ, ಎಡಗಡೆಯಲ್ಲಾದ್ರೂ ಸರಿ ಬಲಗಡೆಯಲ್ಲಾದ್ರೂ ಸರಿ ಆತನ ಇಲ್ಲ, ಆತನ ನನ್ನ ಸುತ್ತಮುತ್ತ ಎಲ್ಲೂ ಸಹ ಇಲ್ಲ. ನಾನು ಎಲ್ಲಿ ದೇವರನ್ನು ನೋಡಲಿ? ನನ್ನ ಕಷ್ಟಕ್ಕೆ ಆತನೇ ಪರಿಹಾರ, ಆದ್ರೆ ಆತ ನನಗೆ ಸಿಗ್ತಾ ಇಲ್ಲ ಅಂತ ಯೋಬನು ಬಾಧೆ ಪಡೋದನ್ನ ದೇವರ ವಾಕ್ಯದಲ್ಲಿ ನಾವು ಕಾಣ್ತೇವೆ. ನಾನು ನೀವು ಸಹ ಇದೇ ರೀತಿ ಹಲವು ಕಷ್ಟಗಳಲ್ಲಿ ಹೋಗುವಾಗ ನಮ್ಮ ಪ್ರಲಾಪ ಇದೇ ರೀತಿ ಇರುತ್ತೆ. ದೇವರೇ, ಏನ್ ನನಗೆ ಕಷ್ಟ, ಏನ್ ನನಗೆ ಬಾಧೆ, ಏನ್ ನನಗೆ ಹಿಂಸೆ, ಏನ್ ಇದರ ಮುಖಾಂತರ ನಾನು ಹೋಗಬೇಕು? ಇದು ಸಂಭವಿಸಲಿಕ್ಕೆ ಕಾರಣ ಏನು? ನನಗೆ ಯಾವಾಗ ಬಿಡುಗಡೆ? ಅವರನ್ನ ನೋಡ್ತೀನಿ, ಇವರನ್ನ ನೋಡ್ತೀನಿ, ಯಾರಿಗೆಲ್ಲ ಏನೆಲ್ಲ ಆಗುತ್ತೆ, ನನಗೆ ಯಾಕೆ ಏನು ಆಗ್ತಾ ಇಲ್ಲ, ನನಗೆ ಯಾಕೆ ಈ ರೀತಿ? ಎಷ್ಟೋ ಪ್ರಶ್ನೆಗಳು, ಎಷ್ಟೋ ಬಾಧೆಗಳು ನಮಗಿರುತ್ತೆ. ದೇವರನ್ನ ಎಷ್ಟೋ ಮಾತುಗಳು ಕೇಳಬೇಕಂತ ಬಯಸ್ತೇವೆ, ಆದ್ರೆ ದೇವರು ಸಿಗೋದಿಲ್ಲ, ಅವ್ರ ಹತ್ರ ಮಾತಾಡೋದಕ್ಕೆ ಅವಕಾಶ ಆಗೋದಿಲ್ಲ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಅವ್ರ ಶಿಲುಬೆಯ ಮೇಲೆ ಪಾಡುಗಳನ್ನು ಅನುಭವಿಸ್ತಾ ಇದ್ರು. ಅವ್ರು ಯಾವಾಗ ಹೇಳ್ತಾ ಇರೋದು ಒಂದು ಮಾತು, ನಾನು ನನ್ನ ತಂದೆ ಒಂದೇ, ನನ್ನನ್ನು ನೋಡುವವನು ನನ್ನ ತಂದೆಯನ್ನು ನೋಡುವವನಾಗಿದ್ದೇನೆ, ನಾನು ನನ್ನ ತಂದೆ ಒಂದಾಗಿದ್ದೇವೆ, ಆತನ ನನ್ನ ಯಾವಾಗಲೂ ಬಿಟ್ಟು ಹೋಗೋದಿಲ್ಲ ಅಂತ ಹೇಳಿ. ಆದ್ರೆ ಶಿಲುಬೆಯ ಪಾಡುಗಳನ್ನು ಅನುಭವಿಸ್ತಾ ಇದ್ದಂಥ ಒಂದು ಕಾಲಘಟ್ಟದಲ್ಲಿ ಅವರು ಒಂದು ಮಾತನ್ನು ಹೇಳ್ತಾರೆ, ತಂದೆಯೇ ತಂದೆಯೇ, ಏನ್ ನನ್ನನ್ನು ಕೈಬಿಟ್ಟೆ? ಯೇಸು ಕ್ರಿಸ್ತನು ತಂದೆಯಿಂದ ಕೈ ಬಿಡಲ್ಪಟ್ಟವರಾಗಿ ಮನುಷ್ಯನ ಪಾಪವನ್ನೆಲ್ಲ ತನ್ನ ಮೇಲೆ ಹೊತ್ತುಕೊಂಡು ಬಾಧೆ ಅನುಭವಿಸುವಾಗ
ಆತನು ತನ್ನನ್ನು ಕೈ ಬಿಟ್ಟಿರುವುದನ್ನ ತಾನು ಸಹಿಸಿಕೊಳ್ಳುವುದಕ್ಕೆ ಆಗಲಿಲ್ಲ. ತಂದೆಯೇ ತಂದೆಯೇ ಏನ್ ನನ್ನನ್ನು ಕೈ ಬಿಟ್ಟು ಎಂಬುದಾಗಿ ಅವರು ಬಾಧೆ ಪಡುವುದನ್ನ ನಾವು ಕಾಣ್ತೇವೆ. ಆಗ ನಾವು ಸಹ ಅನೇಕ ಸಮಯಗಳಲ್ಲಿ ಈ ರೀತಿ ಹೇಳ್ತೀವಿ, ಸ್ವಾಮಿ ನನ್ನನ್ನು ಯಾಕೆ ಕೈ ಬಿಟ್ಟೆ, ನನ್ನನ್ನು ಯಾಕೆ ಈ ಬಾಧೆಗೆ ಒಪ್ಪಿಸಿದೆ, ನನಗೆ ಯಾಕೆ ಈ ಸ್ಥಿತಿ ಅಂತ ಎಷ್ಟೋ ಸಮಯಗಳಲ್ಲಿ ನಾವು ಹೇಳ್ಕೊಳ್ತೀವಿ. ಆದರೆ ಇಂಥ ಕಾಲಘಟ್ಟದಲ್ಲಿ ನಾವು ಇರುವಾಗಲೆಲ್ಲ ನಿರೀಕ್ಷೆ ಮಾಡೋದು ಒಂದೇ, ದೇವರು ನನಗೆ ಕಾಣಿಸ್ಕೊಂಡ್ರೆ, ದೇವರೊಟ್ಟಿಗೆ ಮಾತನಾಡೋದಕ್ಕೆ ನನಗೊಂದು ಅವಕಾಶ ಆದರೆ ಎಷ್ಟೋ ಚೆನ್ನಾಗಿರುತ್ತಲ್ವಾ. ನನ್ನ ಬಾಧೆಗಳನ್ನೆಲ್ಲ ನಾನು ದೇವರ ಹತ್ರ ಹೇಳ್ಕೊಳ್ತೀನಿ, ದೇವರು ಒಂದೇ ಕ್ಷಣದಲ್ಲಿ ನನ್ನ ಬಾಧೆಗಳನ್ನೆಲ್ಲ ತೆಗೆದು ಹಾಕ್ಬಿಡ್ತಾರೆ ಅಂತ ಪರಿತಪಿಸ್ತೀವಿ. ಆದರೆ ಪರಲೋಕಕ್ಕೆ ನಾವು ಹೋಗುವಾಗ ಒಂದು ಫಲ ನಮಗಿದೆ. ಆ ಫಲ ಯಾರು? ದೇವರೇ ಆ ಫಲ. ಅಂದ್ರೆ ಈ ಲೋಕದಲ್ಲಿ ದೇವರನ್ನ ಒಂದು ಕ್ಷಣ ನೋಡಿದ್ರೆ ಸಾಕು, ಒಂದು ಕ್ಷಣ ದೇವರೊಟ್ಟಿಗೆ ಮಾತನಾಡಿದ್ರೆ ಸಾಕು, ಒಂದು ಕ್ಷಣ ಆತ ನನಗೆ ಕಾಣಿಸಿಕೊಂಡರೆ ಸಾಕು ಅಂತ ನಿರೀಕ್ಷೆ ಮಾಡಿ ಎಷ್ಟೋ ಸಮಯಗಳಲ್ಲಿ ಬರುತ್ತೇವೆ. ಆದರೆ ಅನೇಕ ಸಮಯ ಅದು ಆಗದೆ ಹೋಗಬಹುದು. ಆದರೆ ಪರಲೋಕಕ್ಕೆ ನಾವು ಹೋಗುವಾಗ ನಾವು ಬಯಸಿದಂಥ ದೇವರೊಟ್ಟಿಗೆ ಸದಾ ಕಾಲವಿರುತ್ತೇವೆ. ನಾವು ಬಯಸಿದಂಥ ದೇವರೊಟ್ಟಿಗೆ ಸದಾ ಕಾಲವು ಮಾತನಾಡುತ್ತೇವೆ. ನಾವು ಬಯಸಿದಂಥ ದೇವರೊಟ್ಟಿಗೆ ಸದಾ ಕಾಲವು ಜೀವಿಸ್ತೇವೆ. ಹಲ್ಲೆಲೂಯ. ಆಗ ಪರಲೋಕದಲ್ಲಿ ಯೇಸು ಕ್ರಿಸ್ತನು ನಮಗೆ ಬಹಳ ಫಲ ಸಿಗುತ್ತೆ ಎಂಬುದಾಗಿ ಹೇಳಿದ್ರು. ಪರಲೋಕದಲ್ಲಿ ನಮಗೆ ಸಿಗುವ ಫಲ ಯಾವುದು? ಪರಲೋಕದಲ್ಲಿ ಸಿಗುವ ಫಲ ನಮ್ಮ ಕರ್ತನಾದ ದೇವರೇ. ಹಲ್ಲೆಲೂಯ. ಈ ಲೋಕದಲ್ಲಿ ಎಷ್ಟೋ ಸಮಯಗಳಲ್ಲಿ ದೇವರನ್ನ ಒಂದು ಕ್ಷಣ ನೋಡಿದ್ರೆ ಸಾಕು, ಅವರೊಟ್ಟಿಗೆ ಮಾತನಾಡಿದ್ರೆ ಸಾಕು, ಅವ್ರು ನನಗೆ ಕಾಣಿಸ್ಕೊಂಡ್ರೆ ಸಾಕು ಅಂತ ನಿರೀಕ್ಷೆ ಮಾಡಿರ್ತೇವೆ. ಆದ್ರೆ ಪರಲೋಕಕ್ಕೆ ಹೋದ ನಂತರ ಅವರೊಟ್ಟಿಗೆ ಯಾವಾಗಲೂ ಇರ್ತೇವೆ, ಅವರೊಟ್ಟಿಗೆ ಯಾವಾಗಲೂ ಸಂಚರಿಸ್ತೇವೆ, ಅವರೊಟ್ಟಿಗೆ ಯಾವಾಗಲೂ ಸಹ ನಾನು ನೀವು ಜೀವಿಸ್ತೇವೆ. ಹಲ್ಲೆಲೂಯ. ಇದಕ್ಕಿಂತ ದೊಡ್ಡ ಫಲ ಇನ್ಯಾವುದು ಬೇಕು? ನಮ್ಮ ಕರ್ತನಾದ ದೇವರೇ ನಮಗೆ ದೊಡ್ಡ ಫಲ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನೇ ನಮಗೆ ದೊಡ್ಡ ಫಲ. ನಾವು ದೇವರ ವಾಕ್ಯವನ್ನ ಓದಿ ನೋಡುವಾಗ ಯೆಶಾಯ ಪ್ರವಾದನೆ ಪುಸ್ತಕ 30ನೇ ಅಧ್ಯಾಯ 20ನೇ ವಾಕ್ಯದಲ್ಲಿ ಈ ರೀತಿಯಾಗಿದೆ, ಕರ್ತನು ಕಷ್ಟವನ್ನು ಶ್ರಮವನ್ನು ನಿಮಗೆ ಅನ್ನಪಾನಗಳನ್ನಾಗಿ ಕೊಟ್ಟರೂ ನಿಮ್ಮ ಬೋಧಕನು ಇನ್ನು ಮರೆಯಾಗಿರನು, ನಿಮ್ಮ ಬೋಧಕನನ್ನು ಕಣ್ಣಾರೆ ಕಾಣುವಿರಿ. ಹಲ್ಲೆಲೂಯ. ಈ ವಾಕ್ಯ ನಮಗೆ ಹೇಳೋದೇನೆಂದರೆ, ಕರ್ತನು ಕಷ್ಟವನ್ನು ಶ್ರಮವನ್ನು ನಿಮಗೆ ಅನ್ನಪಾನಗಳನ್ನಾಗಿ ಕೊಟ್ಟರು. ಅಂದ್ರೆ ಆಹಾರ ನೀರು ನಮಗೆ ಎಷ್ಟು ಮುಖ್ಯ. ಒಂದು ವೇಳೆ ಆ ರೀತಿಯಾಗಿ ನಿಮಗೆ ಕಷ್ಟಗಳನ್ನು ಶ್ರಮೆಯನ್ನು ದೇವರು ಊಟದ ರೀತಿಯಲ್ಲಿ ನಿಮಗೆ ಕೊಟ್ಟಿರ್ಬೋದು. ಆದರೂ ಸಹ ದೇವರ ವಾಕ್ಯ ನಮ್ಗೆ ಹೇಳೋದೇನಂತಂದ್ರೆ, ನಿಮ್ಮ ಬೋಧಕನು ಇನ್ನು ಮರೆಯಾಗಿರನು, ನಿಮ್ಮ ಬೋಧಕನನ್ನ ಕಣ್ಣಾರೆ ಕಾಣುವಿರಿ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ಅಂದ್ರೆ ಈ ಲೋಕದಲ್ಲಿ ನಾವು ಕಷ್ಟಗಳನ್ನ, ಬಾಧೆಗಳನ್ನ, ಹಿಂಸೆಗಳನ್ನ ಇವೆಲ್ಲವುಗಳ ಮುಖಾಂತರ ಹಾದು ಹೋಗುತ್ತಾ ದೇವರ ಮೇಲೆ ನಂಬಿಕೆಯಿಂದಲೇ ನಾವು ಜೀವಿಸುತ್ತಾ ಹೊರಟು ಹೋದ ನಂತರ ಕಡೆಗೆ ನಮಗೆ ಸಿಗುವಂತ ಪ್ರತಿಫಲ, ನಿಮ್ಮ ಬೋಧಕನು ಇನ್ನು ಮರೆಯಾಗಿರನು. ಈ ಲೋಕದಲ್ಲಿ ನಾವು ಜೀವಿಸುವ ಕಾಲದಲ್ಲೆಲ್ಲ ಅನೇಕ ಸಮಯ ನಮಗೆ ದೇವರು ಮರೆಯಾಗಿದ್ದಾರೆ ಅನ್ನೋ ರೀತಿಯಲ್ಲಿ ಕಾಣಿಸಬಹುದು. ಆದರೆ ನಾವು ದೇವರ ರಾಜ್ಯವನ್ನು ಪ್ರವೇಶಿಸಿದ ನಂತರ ನಮ್ಮ ಬೋಧಕನು ಇನ್ನು ನಮಗೆ ಮರೆಯಾಗಿರನು. ದೇವರ ವಾಕ್ಯ ಹೇಳುತ್ತೆ, ನಿಮ್ಮ ಬೋಧಕನನ್ನ ಕಣ್ಣಾರೆ ಕಾಣುವಿರಿ. ಹಲ್ಲೆಲೂಯ. ಪರಲೋಕದಲ್ಲಿ ದೇವರು ನಮಗೆ ಮರೆಯಾಗಿರುವುದಿಲ್ಲ. ಈ ಲೋಕದಲ್ಲಿ ನಾವಿರುತ್ತಾ ಕಷ್ಟಗಳನ್ನ, ಬಾಧೆಗಳನ್ನ ಎದುರುಗೊಳ್ತಾ ಇರುವಾಗ ದೇವರೇ ಎಲ್ಲಿದೆಯಪ್ಪ ಅನ್ನೋ ರೀತಿ ನಮ್ಗೆ ಅನಿಸ್ಬೋದು. ಆದರೆ ನಾವು ದೇವರಾಜ್ಯಕ್ಕೆ ಹೊರಟು ಹೋದ ನಂತರ ಆತನನ್ನು ಇನ್ನು ನಮಗೆ ಮರೆಯಾಗಿರುವುದಿಲ್ಲ. ಆತನನ್ನ ನಾವು ಕಣ್ಣಾರೆ ಕಾಣುವೆವು. ಹಲ್ಲೆಲೂಯ. ದೇವರ ವಾಕ್ಯವನ್ನು ನಾವು ಓದಿ ನೋಡುವಾಗ ಪ್ರಕಟಣೆ ಪುಸ್ತಕ 22ನೇ ಅಧ್ಯಾಯ ವಾಕ್ಯಗಳು 3 ಮತ್ತು 4 ಓದಿ ನೋಡಿದರೆ ಈ ವಾಕ್ಯಗಳಲ್ಲಿ ಈ ರೀತಿಯಾಗಿದೆ, ಇನ್ನು ಶಾಪಗ್ರಸ್ತವಾದದ್ದು ಒಂದೂ ಇರುವುದಿಲ್ಲ. ಆ ಪಟ್ಟಣದಲ್ಲಿ ದೇವರ ಮತ್ತು ಯಜ್ಞದ ಕುರಿಮರಿಯಾದ ಆತನ ಸಿಂಹಾಸನವಿರುವುದು. ಆತನ ದಾಸರು ಆತನಿಗೆ ಯಾಜಕ ಸೇವೆ ಮಾಡುವರು, ಅವರಿಗೆ ಆತನ ಮುಖ ದರ್ಶನವಾಗುವುದು. ಹಲ್ಲೆಲೂಯ. ಇಲ್ಲಿ ದೇವರ ವಾಕ್ಯ ಹೇಳೋದೇನಂತಂದ್ರೆ, ದೇವರ ರಾಜ್ಯದಲ್ಲಿ ಆತನ ದಾಸರು ಆತನಿಗೆ ಯಾಜಕ ಸೇವೆಯನ್ನು ಮಾಡ್ತಾರೆ, ಆತನ ಮುಖ ದರ್ಶನವು ಅವರಿಗೆ ಆಗುತ್ತದೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಹಲ್ಲೆಲೂಯ. ಆಗ ನಾನು ನೀವು ಪರಲೋಕಕ್ಕೆ ಹೋಗುವಾಗ ನಮಗೆ ಸಿಗುವಂತ ಪ್ರಪ್ರಥಮವಾದ ಫಲ, ಅತಿ ಶ್ರೇಷ್ಠವಾದ ಫಲ ನಮ್ಮ ಕರ್ತನಾದ ದೇವರೇ. ಈ ಲೋಕದಲ್ಲಿರುವಾಗಲೆಲ್ಲ ಸ್ವಾಮಿ ನೀನು ಎಲ್ಲಿದೀಯಪ್ಪ, ಒಂದ್ ಕ್ಷಣ ಕಾಣಿಸ್ಕೊಳ್ಳಪ್ಪ ದೇವರೇ ಅಂತ ನಾವು ನಿರೀಕ್ಷೆ ಮಾಡ್ತಾ ಇರ್ತೀವಿ. ಆದರೆ ದೇವರಾದ್ರೆ ನಮಗೆ ಸಿಗುವ ಫಲ, ಆ ದೇವರೊಟ್ಟಿಗೆ ಸದಾಕಾಲ ನಾವಿರ್ತೇವೆ, ಆತನನ್ನ ಯಾವಾಗಲೂ ಕಾಣ್ತೇವೆ, ಆತನೊಡನೆ ನಾನು ನೀವು ಯಾವಾಗಲೂ ಜೀವಿಸ್ತೇವೆ. ಹಲ್ಲೆಲೂಯ. ಅದು ನಮಗೆ ಪರಲೋಕದಲ್ಲಿ ಸಿಗುವಂತ ಫಲ. ಎರಡನೇದಾಗಿ ಪರಲೋಕದಲ್ಲಿ ನಮಗೆ ಸಿಗುವಂತ ಫಲ ನಿತ್ಯ ಜೀವ. ದೇವರ ವಾಕ್ಯವನ್ನು ನಾವು ಓದಿ ನೋಡುವಾಗ ಯೋಹಾನನು ಬರೆದಂತ ಸುವಾರ್ತೆ 10ನೇ ಅಧ್ಯಾಯ ವಾಕ್ಯಗಳು 27 ಮತ್ತು 28 ನಾವು ಓದಿ ನೋಡೋಣ.
ನನ್ನ ಕುರಿಗಳು ನನ್ನ ಸ್ವರಕ್ಕೆ ಕಿವಿಗೊಡುತ್ತವೆ, ನಾನು ಅವುಗಳನ್ನು ಬಲ್ಲೆನು. ಅವು ನನ್ನ ಹಿಂದೆ ಬರುತ್ತವೆ, ನಾನು ಅವುಗಳಿಗೆ ನಿತ್ಯ ಜೀವವನ್ನು ಕೊಡುತ್ತೇನೆ. ಅವು ಎಂದಿಗೂ ನಾಶವಾಗುವುದೇ ಇಲ್ಲ, ಅವುಗಳನ್ನು ಯಾರು ನನ್ನ ಕೈಯೊಳಗಿಂದ ಕಸಕೊಳ್ಳರು. ಹಲ್ಲೆಲೂಯಾ. ಇಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಹೇಳೋ ಮಾತೇನೆಂದರೆ, ನನ್ನ ಕುರಿಗಳು ನನ್ನ ಸ್ವರಕ್ಕೆ ಕಿವಿಗೊಡುತ್ತವೆ, ಅವುಗಳಿಂದ ನಾನು ಬಲ್ಲೆನು, ಅವು ನನ್ನ ಹಿಂದೆ ಬರುತ್ತವೆ ಅಂತ ಹೇಳಿ ನಾನು ಅವುಗಳಿಗೆ ನಿತ್ಯ ಜೀವವನ್ನ ಕೊಡುತ್ತೇನೆ ಎಂಬುದಾಗಿ ಅವರು ಹೇಳಿದರು. ಹಲ್ಲೆಲೂಯಾ. ಆಗ ಯೇಸು ಕ್ರಿಸ್ತನು ನಮಗೆ ನಿತ್ಯ ಜೀವವನ್ನು ಕೊಡುತ್ತಾರೆ. ಅದು ಮಾತ್ರ ಅಲ್ಲದರ ಮಾರ್ಕನು ಬರೆದ ಸುವಾರ್ತೆ 10ನೇ ಅಧ್ಯಾಯ ವಾಕ್ಯಗಳು 29 ಮತ್ತು 30 ನಾವು ಓದಿ ನೋಡೋಣ. ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಯಾವನು ನನ್ನ ನಿಮಿತ್ತವೂ ಸುವಾರ್ತೆಯ ನಿಮಿತ್ತವೂ ಮನೆಯನ್ನಾಗಲಿ ಅಣ್ಣ ತಮ್ಮಂದಿರನ್ನಾಗಲಿ ಅಕ್ಕ ತಂಗಿಯರನ್ನಾಗಲಿ ತಾಯಿಯನ್ನಾಗಲಿ ತಂದೆಯನ್ನಾಗಲಿ ಮಕ್ಕಳನ್ನಾಗಲಿ ಭೂಮಿಯನ್ನಾಗಲಿ ಬಿಟ್ಟು ಬಿಟ್ಟಿರುವನೋ ಅವನಿಗೆ ಈಗಿನ ಕಾಲದಲ್ಲಿ ಮನೆ, ಅಣ್ಣ ತಮ್ಮ, ಅಕ್ಕ ತಂಗಿ, ತಾಯಿ, ಮಕ್ಕಳು, ಭೂಮಿ ಇವೆಲ್ಲವೂ ಹಿಂಸೆಗಳು ಸಹಿತವಾಗಿ 100ರಷ್ಟು ಸಿಕ್ಕೇ ಸಿಗುತ್ತವೆ ಮತ್ತು ಮುಂದಿನ ಲೋಕದಲ್ಲಿ ನಿತ್ಯ ಜೀವವು ದೊರೆಯುವುದು. ಹಲ್ಲೆಲೂಯಾ. ಇಲ್ಲಿ ಕೂಡ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಕ್ರಿಸ್ತನಿಗಾಗಿ ನಾವು ಏನೆಲ್ಲವನ್ನು ಕಳೆದುಕೊಳ್ಳುವಾಗ ಏನು ಸಿಗುತ್ತೆ ಅವೆಲ್ಲವೂ ಈ ಲೋಕದಲ್ಲಿ 100ರಷ್ಟು ಸಿಗುತ್ತೆ ಅಂತ ಹೇಳಿ ಮುಂದಿನ ಲೋಕದಲ್ಲಿ ನಿತ್ಯ ಜೀವವು ದೊರೆಯುವುದು ಅಂತ ಅವರು ಹೇಳ್ತಾರೆ. ಅದು ಮಾತ್ರ ಅಲ್ಲದರ ಯೋಹಾನನು ಬರೆದ ಸುವಾರ್ತೆ 4ನೇ ಅಧ್ಯಾಯ ವಾಕ್ಯಗಳು 13 ಮತ್ತು 14 ನಾವು ಓದಿ ನೋಡೋಣ. ಯೇಸು ಆಕೆಗೆ, ಈ ನೀರನ್ನು ಕುಡಿಯುವವರೆಲ್ಲರಿಗೆ ತಿರುಗಿ ನೀರಡಿಕೆ ಆಗುವುದು. ನಾನು ಕೊಡುವ ನೀರನ್ನು ಕುಡಿದವನಿಗೆ ಎಂದಿಗೂ ನೀರಡಿಕೆ ಆಗುವುದಿಲ್ಲ. ನಾನು ಅವನಿಗೆ ಕೊಡುವ ನೀರು ಅವನಲ್ಲಿ ಉಕ್ಕುವ ಹೊರತೆಯಾಗಿದ್ದು ನಿತ್ಯ ಜೀವವನ್ನು ಉಂಟು ಮಾಡುವುದು ಎಂದು ಹೇಳಿದನು. ಹಲ್ಲೆಲೂಯಾ. ಇಲ್ಲಿ ಕೂಡ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಸಮಾರ್ಯದ ಸ್ತ್ರೀ ಹತ್ರ ಮಾತಾಡ್ತಾ ಇರ್ತಾರೆ. ಆಗ ಆಕೆಗೆ ಸ್ವಲ್ಪ ನೀರು ಕೊಡಮ್ಮ ಅಂತ ಹೇಳಿದಾಗ ತಾನು ಬಂದ್ಬಿಟ್ಟು ಆನಂತರ ಬಹಳಷ್ಟು ವಿಷಯಗಳು ಮಾತಾಡ್ತಾರೆ. ಆನಂತರ ಯೇಸು ಕ್ರಿಸ್ತನ ಒಂದು ಮಾತು ಹೇಳ್ತಾರೆ ಅಂತಂದ್ರೆ, ನೀನು ಕೊಡೋ ನೀರು ಕುಡಿಯೋದವನಿಗೆ ದಾಹ ಆಗುತ್ತೆ, ಆದರೆ ನಾನೊಂದು ನೀರು ಕೊಡ್ತೀನಿ, ಅದನ್ನ ಕುಡಿಯೋವನಿಗೆ ದಾಹ ಆಗೋದೇ ಇಲ್ಲ ಅಂತ ಹೇಳಿ ಅದು ತನ್ನಲ್ಲಿ ಉಕ್ಕುವ ಹೊರತೆಯಾಗಿದ್ದು ನಿತ್ಯ ಜೀವವನ್ನು ಉಂಟು ಮಾಡುತ್ತೆ ಅಂತ ಅವ್ರು ಹೇಳೋದನ್ನ ನಾವು ಕಾಣ್ತೇವೆ. ನಾವು ಹೀಗೆ ದೇವರ ವಾಕ್ಯದಲ್ಲೆಲ್ಲ ಓದುವಾಗ ಎಷ್ಟೋ ವಾಕ್ಯಗಳು ಯೇಸು ಕ್ರಿಸ್ತನು ನಮಗೆ ನಿತ್ಯ ಜೀವವನ್ನು ಕೊಡುತ್ತಾನೆ ಎಂಬುದಾಗಿ ಬರೆಯಲ್ಪಟ್ಟಿರುವಂಥದ್ದನ್ನ ನಾವು ಕಾಣ್ತೇವೆ. ಆಗ ಪರಲೋಕ ರಾಜ್ಯವನ್ನ ನಾವು ಸೇರುವಾಗ ನಮಗೆ ಸಿಗುವಂತ ಫಲ ಯಾವುದು? ನಮಗೆ ಸಿಗುವ ಫಲ ನಿತ್ಯ ಜೀವವು. ಹಲ್ಲೆಲೂಯಾ. ಈ ಲೋಕದಲ್ಲಿ ಮರಣ ಅನ್ನೋದು ಯಾರಿಗೂ ಕೂಡ ಇಷ್ಟ ಇಲ್ಲ. ಎಷ್ಟೋ ಜನಗಳು ಮರಣದ ಭಯದಲ್ಲಿ ಬದುಕುವಂಥವ್ರನ್ನ ನಾವು ನೋಡ್ತೇವೆ. ಕೆಲವೊಂದ್ಸಲಿ ಜನಗಳು ತಮಗೆ ಪ್ರಿಯವಾಗಿರುವಂಥವು ಯಾರನ್ನಾದರೂ ಮರಣದಲ್ಲಿ ಕಳೆದುಕೊಂಡ್ರೆ ಅವರು ಗೋಳಾಡಿ ಅಳ್ತಾರೆ. ಯಾವ ಕಾರಣಕ್ಕೆ ಗೋಳಾಡಿ ಅಳ್ತಾರೆ? ಕಾರಣ ಅವರು ಮರಣ ಹೊಂದಿ ಹೊರಟು ಹೋಗುವಂಥದ್ದು ಅವ್ರಿಗೆ ಇಷ್ಟ ಇರೋದಿಲ್ಲ. ಅವ್ರು ಮರಣ ಹೊಂದದೆ ಬದುಕಿರೋದು ಅವ್ರಿಗೆ ಇಷ್ಟ ಇರ್ತಾ ಇತ್ತು. ಆದರೆ ಮರಣ ಹೊಂದಿ ಅವರು ಹೊರಟು ಹೋಗಿದ್ದು ಅವ್ರಿಗೆ ಇಷ್ಟ ಆಗಿದಿರ, ಅವರಿಂದ ದೂರ ಆಗಿರುವುದನ್ನು ನೋಡಿ ಅವ್ರು ಕಣ್ಣೀರು ಸುರಿಸಿ ಗೋಳಾಡಿ ಅಳ್ತಾರೆ. ಆಗ ಜನಗಳು ತಮಗೆ ಪ್ರಿಯವಾದವರನ್ನ ಮರಣದ ಮುಖಾಂತರ ಕಳೆದುಕೊಳ್ಳುವಾಗ ಗೋಳಾಡಿ ಅಳ್ತಾರೆ, ಅವ್ರು ಬದುಕಿದ್ರೆ ಚೆನ್ನಾಗಿರೋದು ಅಂತ ಹೇಳಿ. ಅದೇ ರೀತಿ ಕೆಲವೊಂದ್ಸಲಿ ಕೆಲವರು ತಮ್ಮ ಮರಣಕ್ಕೋಸ್ಕರವಾಗಿಯೇ ಅಳ್ತಾರೆ. ತಮ್ಮ ಮರಣಕ್ಕೋಸ್ಕರವಾಗಿ ಅಳ್ತಾರೆ ಅಂದರೆ ಹೆಂಗೆ? ಒಂದು ವೇಳೆ ಡಾಕ್ಟ್ರು ನಿನ್ನ ಕಥೆ ಎಲ್ಲ ಮುಗಿದೋಯ್ತಪ್ಪ, ಇನ್ನು ಸ್ವಲ್ಪ ದಿವಸ ಮಾತ್ರ ನೀನು ಬದುಕಿರ್ತೀಯ ಅಂತ ಅಂದ್ಬಿಟ್ರೆ, ಇಲ್ಲಾಂದರೆ ವಯಸ್ಸಾಗ್ತಾ ಇದೆ, ಇನ್ನೇನು ಸ್ವಲ್ಪ ದಿವಸಕ್ಕೆ ನಮಗೆ ಮರಣ ಅನ್ನೋದು ಬಂದ್ಬಿಡುತ್ತೆ ಅನ್ನೋಂಥದ್ದು ಅವ್ರಿಗೆ ಗೊತ್ತಾಗ್ಬಿಟ್ರೆ ಅನೇಕರು ಏನು ಮಾಡ್ತಾರೆ? ಅಳ್ತಾ ಇರ್ತಾರೆ. ಬಂದವ್ರನ್ನೆಲ್ಲ ಕೈ ಇಟ್ಕೊಳ್ತಾ ಇರ್ತಾರೆ. ಅಯ್ಯೋ ನಾನು ಸತ್ತೋಗ್ಬಿಡ್ತೀನಿ, ನನ್ನ ಕಾಪಾಡಿ, ನನ್ನ ಹೆಂಗಾರು ಬರೆಸಿ ಅಂತ ಗೋಳಾಡಿ ಅಳ್ತಾ ಇರ್ತಾರೆ. ಆಗ ಮರಣ ಯಾರಿಗೂ ಇಷ್ಟ ಇಲ್ಲ. ಯಾರು ಕೂಡ ತಮಗೆ ಪ್ರಿಯವಾದವರನ್ನ ಮರಣದಲ್ಲಿ ಕಳೆದುಕೊಳ್ಳೋದಕ್ಕೆ ಇಷ್ಟ ಇಲ್ಲ. ಯಾರಿಗೂ ಕೂಡ ತಾವು ಸಾಯೋರು ಸಹ ಇಷ್ಟ ಇಲ್ಲ. ನಾನು ಸತ್ತೋಗ್ಬಿಡ್ತೀನಿ ಅಂತ ಗೋಳಾಡಿ ಅಳುವಂಥವ್ರನ್ನ ನಾವು ನೋಡೋದಕ್ಕೆ ಸಾಧ್ಯ. ಆದರೂ ಸಹ ಏನೇ ಹತ್ತರೂ ಏನೇ ಮಾಡಿದ್ರು ಮರಣ ನಿಶ್ಚಯ. ಎಲ್ಲರೂ ಸಹ ಮರಣದಲ್ಲಿ ಹೋಗಲೇಬೇಕು. ನಾನು ನೀವು ಸಹ ಮರಣದ ಮುಖಾಂತರ ಹೋಗಲೇಬೇಕು. ಆದರೆ ನಮಗಿರುವಂಥ ಒಂದು ನಿರೀಕ್ಷೆ ಏನು? ನಮಗಿರುವಂಥ ಒಂದು ನಿರೀಕ್ಷೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ಒಂದು ದಿವಸ ನಾನು ನೀವು ನಿತ್ಯ ಜೀವವನ್ನು ಪಡೆದುಕೊಳ್ಳುತ್ತೇವೆ. ನಮಗೆ ಪ್ರಿಯವಾದವರು ಸಹ ಕ್ರಿಸ್ತನಲ್ಲಿ ನಿತ್ಯ ಜೀವನ ಪಡೆಯುತ್ತಾರೆ. ಅದೇ ನಮಗಿರುವಂಥ ನಿರೀಕ್ಷೆ. ಹಾಗಂದ್ರೆ ಈ ಲೋಕದಲ್ಲಿ ನಾವೆಲ್ಲರೂ ಸಾಯ್ತೇವೆ. ನಮ್ಮ ಶರೀರಗಳು ಈ ಲೋಕದಲ್ಲಿ ಮಣ್ಣಲ್ಲಿ ಇಡಲ್ಪಡುತ್ತೆ ಅಥವಾ ಸುಡಲ್ಪಡುತ್ತೆ, ಏನು ಬೇಕಾದರೂ ಆಗ್ಬೋದು. ಶರೀರ ಮಾಂಸ ಅಳಿದು ಹೋಗುತ್ತೆ. ನಮ್ಮ ಆತ್ಮ ದೇವರ ಬಳಿಯಲ್ಲಿ ವಿಶ್ರಾಂತಿಯಲ್ಲಿ ಇರುತ್ತೆ. ಕಟ್ಟ ಕಡೆಗೆ ಯೇಸು ಕ್ರಿಸ್ತನು ಎಲ್ಲ ಮನುಷ್ಯರಿಗೂ ಪುನರುತ್ಥಾನವನ್ನು ತಾನು ಉಂಟು ಮಾಡ್ತಾನೆ. ಯೇಸು ಕ್ರಿಸ್ತನು ಯಾವ ರೀತಿ ಮರಣ ಹೊಂದಿ ತನ್ನ ಶರೀರ ಸಮಾಧಿ ಇಡಲ್ಪಟ್ಟಿತ್ತೋ, ಆ ಶರೀರ ಮತ್ತೆ ಪುನರುತ್ಥಾನ ಹೊಂದಿ ಜೀವಂತವಾಗಿ ಎದ್ದು ಬಂತೋ, ಅದೇ ರೀತಿಯಾಗಿ ನಾವು ಸತ್ತು ನಮ್ಮ ಶರೀರಗಳು ಈ ಭೂಮಿಯಲ್ಲಿ ಉಣಲ್ಪಡುತ್ತವೆ. ಕಡೆಯ ದಿನದಲ್ಲಿ
ಯೇಸು ಕ್ರಿಸ್ತನು ಎಲ್ಲರನ್ನ ಎದುರಿಸ್ತಾನೆ. ತಾನು ಪ್ರಥಮ ಫಲವಾಗಿ ಮೊದಲಾಗಿ ಪುನರುತ್ಥಾನವಾಗಿ ಇದ್ದು ಬಂದಿದ್ದಾನೆ. ಕಡೆಗೆ ಎಲ್ಲರನ್ನ ತಾನು ಎದುರಿಸ್ತಾನೆ. ಹಲ್ಲೆಲೂಯಾ. ನಮ್ಮೆಲ್ಲರನ್ನ ಆತನು ಎದುರಿಸಿ ನಮಗೆ ನಿತ್ಯ ಜೀವ ಕೊಟ್ಟು ದೇವರು ಹೊಸ ಆಕಾಶ ಹೊಸ ಭೂಲೋಕವನ್ನು ಉಂಟು ಮಾಡಿ ಹೊಸ ಯೆರೂಸಲೇಮ್ ಪಟ್ಟಣವನ್ನು ಉಂಟು ಮಾಡಿ ಅಲ್ಲಿ ನಮ್ಮೆಲ್ಲರನ್ನ ಇಟ್ಟು ನಮ್ಮೊಟ್ಟಿಗೆ ದೇವರು ಸದಾಕಾಲ ವಾಸ ಮಾಡ್ತಾರೆ. ಹಲ್ಲೆಲೂಯಾ. ಅಲ್ಲಿ ಆ ನಿತ್ಯ ಜೀವ ನಮಗೆ ಉಂಟಾಗುತ್ತೆ. ಅಲ್ಲಿ ಇನ್ನು ಮರಣ ಇಲ್ಲ. ಅಲ್ಲಿ ಶಾಶ್ವತವಾಗಿ ದೇವರೊಟ್ಟಿಗೆ ಸದಾಕಾಲ ನಾನು ನೀವು ಬರುತ್ತೇವೆ. ಹಲ್ಲೆಲೂಯಾ. ಆಗ ಪರಲೋಕಕ್ಕೆ ನಾವು ಹೋಗುವಾಗ ನಮಗೆ ಸಿಗುವ ಫಲ ನಿತ್ಯ ಜೀವ. ನಾವು ದೇವರ ವಾಕ್ಯವನ್ನ ಓದಿ ನೋಡುವಾಗ ಪ್ರಕಟಣೆ ಪುಸ್ತಕ 21ನೇ ಅಧ್ಯಾಯ ವಾಕ್ಯಗಳು 1ರಿಂದ 4ರವರೆಗೆ ನಾವು ಓದಿ ನೋಡೋಣ. ತರುವಾಯ ನೂತನ ಆಕಾಶ ಮಂಡಲವನ್ನು ನೂತನ ಭೂಮಂಡಲವನ್ನು ಕಂಡೆನು. ಮೊದಲಿದ್ದ ಆಕಾಶ ಮಂಡಲವು ಮೊದಲಿದ್ದ ಭೂಮಂಡಲವು ಇಲ್ಲದೆ ಹೋಯಿತು. ಇನ್ನು ಸಮುದ್ರವೂ ಇಲ್ಲ. ಇದಲ್ಲದೆ ಪರಿಶುದ್ಧ ಪಟ್ಟಣವಾದ ಹೊಸ ಯೆರೂಸಲೇಮ್ ಪರಲೋಕದಿಂದ ದೇವರ ಬಳಿಯಿಂದ ಇಳಿದು ಬರುವುದನ್ನು ಕಂಡೆನು. ಅದು ತನ್ನ ಗಂಡನಿಗೋಸ್ಕರ ಅಲಂಕೃತಳಾದ ಮದಲಗಿತ್ತಿಯಂತೆ ಶೃಂಗರಿಸಲ್ಪಟ್ಟಿತ್ತು. ಇದಲ್ಲದೆ ಸಿಂಹಾಸನದೊಳಗಿಂದ ಬಂದ ಮಹಾಶಬ್ದವು ನನಗೆ ಕೇಳಿಸಿತು. ಅದು, ಇಗೋ, ದೇವರ ನಿವಾಸವು ಮನುಷ್ಯರಲ್ಲಿ ಅದೇ. ಆತನು ಅವರೊಡನೆ ವಾಸ ಮಾಡುವನು. ಅವರು ಆತನಿಗೆ ಪ್ರಜೆಗಳಾಗಿರುವರು. ದೇವರು ತಾನೇ ಅವರ ಸಂಗಡ ಇರುವನು. ಅವರ ಕಣ್ಣೀರನ್ನೆಲ್ಲ ಒರೆಸಿ ಬಿಡುವನು. ಇನ್ನು ಮರಣವಿರುವುದಿಲ್ಲ. ಇನ್ನು ದುಃಖವಾಗಲಿ ಗೋಳಾಟವಾಗಲಿ ಕಷ್ಟವಾಗಲಿ ಇರುವುದಿಲ್ಲ. ಮೊದಲಿದ್ದದ್ದೆಲ್ಲ ಇಲ್ಲದೆ ಹೋಯಿತು ಎಂದು ಹೇಳಿತು. ಹಲ್ಲೆಲೂಯಾ. ಆಗ ಇಲ್ಲಿ ಹೊಸ ಆಕಾಶ ಹೊಸ ಭೂಲೋಕ ಹೊಸ ಯೆರೂಸಲೇಮ್ ಪಟ್ಟಣ, ಅಲ್ಲಿ ದೇವರ ಸಾನ್ನಿಧ್ಯ, ಮನುಷ್ಯರೊಡನೆ ದೇವರು ವಾಸ ಮಾಡ್ತಾರೆ. ವಿಮೋಚಿಸಲ್ಪಟ್ಟವರೆಲ್ಲರನ್ನ ದೇವರು ಅಲ್ಲಿರಿಸಿ ಅವರೊಟ್ಟಿಗೆ ಸದಾಕಾಲ ವಾಸ ಮಾಡ್ತಾರೆ. ಆಗ ಅವರ ವಿಷಯದಲ್ಲಿ ದೇವರು ಹೇಳೋ ಮಾತೇನೆಂದ್ರೆ ಇನ್ನು ಮರಣವಿರುವುದಿಲ್ಲ. ಆಗ ಯೇಸು ಕ್ರಿಸ್ತನ ನಮಗೆ ನಿತ್ಯ ಜೀವ ಎಲ್ಲಿ ಕೊಡ್ತಾರೆ? ಈ ಲೋಕದಲ್ಲ. ಈ ಲೋಕದಲ್ಲಿ ನಾನು ನೀವು ಯೇಸು ಕ್ರಿಸ್ತನಲ್ಲಿ ವಿಶ್ವಾಸ ಇಟ್ಟ ನಂತರವೂ ಸಹ ಮರಣವನ್ನು ಸಂಧಿಸಿಯೇ ತೀರುತ್ತೇವೆ. ಆದರೆ ನಿತ್ಯ ಜೀವ ದೇವರಾಜ್ಯದಲ್ಲಿ ನಮಗೆ ಸದಾಕಾಲವಿರುತ್ತೆ. ಹೊಸ ಯೆರೂಸಲೇಮ್ ಪಟ್ಟಣದಲ್ಲಿ ದೇವರೊಟ್ಟಿಗೆ ನಾವು ಸದಾಕಾಲ ಜೀವಿಸುವಂತವರಾಗಿ ಇರ್ತೇವೆ. ಹಲ್ಲೆಲೂಯಾ. ಆಗ ನಾವೊಂದು ಮಾತನ್ನು ಹೇಳೋದಕ್ಕೆ ಸಾಧ್ಯ. ಏನಂತಂದ್ರೆ ದೇವರ ವಾಕ್ಯವನ್ನು ಓದಿ ನೋಡುವಾಗ ಕೊರಿಂಥರಿಗೆ ಬರೆದಂತ ಮೊದಲನೆಯ ಪತ್ರಿಕೆ 15ನೇ ಅಧ್ಯಾಯ 55ನೇ ವಾಕ್ಯವನ್ನ ನಾವು ಓದಿ ನೋಡೋಣ. ಮರಣವೇ ನಿನ್ನ ಜಯವೆಲ್ಲಿ? ಮರಣವೇ ನಿನ್ನ ವಿಷದ ಕೊಂಡಿ ಎಲ್ಲಿ? ಇಲ್ಲಿ ಮರಣಕ್ಕೆ ಭಕ್ತನು ಸವಾಲು ಬಿಡ್ತಾ ಇದ್ದಾನೆ. ಏನಂತ? ಮರಣವೇ ನಿನ್ನ ಜಯವೆಲ್ಲಿ? ಮರಣವೇ ನಿನ್ನ ವಿಷದ ಕೊಂಡಿಯಲ್ಲಿ ಅಂತ ಭಕ್ತನು ಹೇಳ್ತಾ ಇದ್ದಾನೆ. ಇದನ್ನ ಇವತ್ತು ನಾನು ನೀವು ಹೇಳೋದು ಸಾಧ್ಯನಾ? ಇವತ್ತು ಯಾರಿಗಾರು ಮರಣ ಬರ್ತಾ ಇದೆ ಅಂದ್ರೆ, ಮರಣ ನೀನು ನನ್ನ ಜಯಿಸಕ್ಕೆ ಸಾಧ್ಯನಾ ಅಂತ ಯಾರಾದ್ರೂ ಹೇಳಕ್ಕಾಗುತ್ತಾ? ಎಲ್ಲರನ್ನು ಮರಣ ವಶಪಡಿಸ್ಕೊಳ್ಳುತ್ತೆ. ಮರಣವನ್ನು ಜಯಿಸುವಂತ ಶಕ್ತಿ, ಮರಣಕ್ಕೆ ಸವಾಲು ಹಾಕುವಂತ ಶಕ್ತಿ ಇವತ್ತು ಯಾರಿಗೂ ಇಲ್ಲ. ಆದ್ರೆ ಒಂದು ದಿವಸ ನಾನು ನೀವು ಯೇಸು ಕ್ರಿಸ್ತನಲ್ಲಿ ಮರಣಕ್ಕೆ ಸವಾಲಾಗ್ತೇವೆ. ಮರಣವೇ ನಿನ್ನ ಜಯವೆಲ್ಲಿ? ಮರಣವೇ ನಿನ್ನ ವಿಷದ ಕೊಂಡಿಯಲ್ಲಿ ಅಂತ ಹೇಳಿ ನಿನ್ನನ್ನು ನಾನು ಜಯಿಸಿದೆ. ಯೇಸು ಕ್ರಿಸ್ತನಲ್ಲಿ ನಾನು ನಿತ್ಯ ಜೀವವನ್ನು ಹೊಂದಿ ನಿನ್ನನ್ನು ನಾನು ಜಯಿಸಿದ್ದೇನೆ ಅಂತ ಹೇಳಿ ಮರಣಕ್ಕೆ ಒಂದು ದಿವಸ ನಾನು ನೀವು ಸವಾಲು ಬಿಡ್ತೇವೆ. ಹಲ್ಲೆಲೂಯಾ. ಆಗ ದೇವರಾಜ್ಯದಲ್ಲಿ ನಮಗೆ ಸಿಗುವಂತ ಫಲ ನಿತ್ಯ ಜೀವ. ಅದು ಯೇಸು ಕ್ರಿಸ್ತನಲ್ಲಿ ನಮಗೆ ವಾಗ್ದಾನ ಮಾಡಲ್ಪಟ್ಟಿದೆ. ಹಲ್ಲೆಲೂಯಾ. ಆಗ ಮೊದಲಾಗಿ ಪರಲೋಕದಲ್ಲಿ ನಮಗೆ ಸಿಗುವ ಫಲ ನಮ್ಮ ಕರ್ತನಾದ ದೇವರೇ. ಎರಡನೇದಾಗಿ ಆತನು ನಮಗೆ ನಿತ್ಯ ಜೀವ ಕೊಟ್ಟು ತನ್ನೊಡನೆ ಸದಾಕಾಲ ನಮ್ಮನ್ನು ಇರಿಸಿಕೊಳ್ತಾರೆ. ಈ ಲೋಕದಲ್ಲಿ ನಮಗೆ ಪ್ರಿಯವಾದವರು ಯಾರನ್ನೋ ಕಳ್ಕೊಳ್ಳುವಾಗ ನಾವು ಗೋಳಾಡ್ತೇವೆ. ಒಂದು ವೇಳೆ ನಮಗೆ ಮರಣ ಹತ್ರ ಆಯಿತು ಅಂತಂದಾಗ ಗೋಳಾಡುವಂತ ಎಷ್ಟೋ ಜನಗಳಿರ್ತಾರೆ. ಆದರೆ ಪರಲೋಕದಲ್ಲಿ ಅದು ಯಾವುದೂ ಇಲ್ಲ. ದೇವರೊಟ್ಟಿಗೆ ಸದಾಕಾಲ ನಾವು ಜೀವಿಸ್ತೇವೆ. ಅಲ್ಲಿನ ಮರಣ ಇರೋದಿಲ್ಲ. ಇನ್ನು ಮೂರನೇದಾಗಿ ಪರಲೋಕದಲ್ಲಿರುವಂತಹ ಫಲ ಯಾವುದು ಅಂತಂತಂದ್ರೆ, ಮಹಿಮೆಯಾದ ಲೋಕದಲ್ಲಿ ದೇವರೊಟ್ಟಿಗೆ ನಾನು ನೀವು ವಾಸ ಮಾಡ್ತೇವೆ. ಹಲ್ಲೆಲೂಯಾ. ಇವತ್ತು ಯಾರಾದರೂ ಒಂದು ದೊಡ್ಡ ಶ್ರೀಮಂತರ ಮನೆಗೆ ನೀವು ಹೋಗ್ತೀರಾ ಅಂತ ಅನ್ಕೊಳ್ಳಿ. ಅವ್ರ ಮನೆ ಯಾವ ಥರ ಇರ್ಬೋದು ಅಂತ ನೀವು ಲೆಕ್ಕಾಚಾರ ಆಗ್ತೀರಾ? ಇವತ್ತು ನಮ್ಮ ಮನೆಗೆಲ್ಲ ನೀವು ಬರ್ತೀರಾ, ನಾವು ನಿಮ್ಮ ಮನೆಗೆ ಬರ್ತೀವಿ. ನಮ್ಮ ಮನೆಗಳೆಲ್ಲ ಹೆಂಗಿರುತ್ತೆ? ಹೆಂಗೋ ಸಾಧಾರಣವಾದ ಮನೆಗಳಿರುತ್ತೆ. ಆದರೆ ಭೂಲೋಕಕ್ಕೆ ತುಂಬ ದೊಡ್ಡ ಶ್ರೀಮಂತರ ಮನೆಗೆ ನೀವು ಹೋಗ್ತಾ ಇದ್ದೀರಾ ಅಂತ ಅನ್ಕೊಳ್ಳಿ. ಆಗ ಅವ್ರ ಮನೆಗೆ ನೀವು ಹೋದಾಗ ಯಾವ ಥರ ಇರ್ಬೋದು? ಆಗ ದೊಡ್ಡ ಶ್ರೀಮಂತರ ಮನೆಗಳನ್ನ ನಾವು ಪ್ರವೇಶ ಮಾಡುವಾಗ ನಮ್ಮಿಂದ ನಂಬೋದಕ್ಕೆ ಆಗೋದಿಲ್ಲ. ಈ ಥರ ಎಲ್ಲ ಮನೆಗಳು ಕಟ್ತಾರ, ಈ ಥರ ಎಲ್ಲ ವಾಸ ಮಾಡೋಕ್ಕೆ ಸಾಧ್ಯನಾ ಅಂತ ತುಂಬ ಆಶ್ಚರ್ಯ ಆಗುತ್ತೆ. ಮೊನ್ನೆ ಒಂದ್ಸಲಿ ಮೊಬೈಲ್ನಲ್ಲಿ ನೋಡ್ತಾ ಇದ್ದಾಗ ನಮ್ಮ ಮನೆಯವರು ಒಂದು ಮನೆ ತೋರಿಸಿದ್ರು. ಅಂದರೆ ಯಾವುದೋ ಒಂದು ಮನೆ ಎಲ್ಲೋ ಕಟ್ಟಿದ್ದಾರೆ, ಅದನ್ನು ವಿಡಿಯೋ ಮಾಡಿ ಆ ವಿಡಿಯೋನ ಇಂಟರ್ನೆಟಲ್ಲಿ ಹಾಕಿದ್ರು. ಆ ಅದನ್ನು ನಮ್ಮ ಮನೆಯವ್ರು ನಂಗೆ ತೋರಿಸಿದ್ರು. ಅದನ್ನು ನೋಡಿ ನನಗೆ ಆಶ್ಚರ್ಯ ಆಯಿತು. ಏನಪ್ಪ ಈ ಥರ ಇದೆ ಮನೆ, ಅಯ್ಯೋ ದೇವ್ರೆ, ಈ ಥರ ಮನೆಗಳೆಲ್ಲ ಕಟ್ತಾರ, ಇಂಥ ಮನೆಗಳೆಲ್ಲ ವಾಸ ಮಾಡ್ತಾರಾ?
ಇಷ್ಟು ಚೆನ್ನಾಗಿದೆಯಲ್ಲ, ಇಷ್ಟು ನೋಡೋಕ್ಕೆ ಆಶ್ಚರ್ಯವಾಗಿದೆಯಲ್ಲ ಅಂತ ಅನ್ನಿಸ್ತು. ಆಗ ಭೂಲೋಕದಲ್ಲಿ ತುಂಬ ಹಣ ಇರುವಂಥವ್ರು ಅವ್ರು ಕಟ್ಟುವಂಥ ಮನೆಗಳು ತುಂಬ ಅದು ಮಹಿಮೆ ಉಳ್ಳದಾಗಿರುತ್ತೆ, ತುಂಬ ಆಶ್ಚರ್ಯಕರವಾಗಿರುತ್ತೆ. ಸಾಧಾರಣ ಜನಗಳು ನೋಡಿದ್ರೇ ಅಯ್ಯೋ ಈ ಥರ ಮನೆಗಳೆಲ್ಲ ಇರುತ್ತಾ ಅಂತ ಅಂದ್ಕೊಳ್ಬೋದು. ಆಗ ಭೂಲೋಕದಲ್ಲಿ ಇರುವಂಥ ಮನುಷ್ಯನೇ ಕಟ್ಟುವಂಥ ಮನೆ ಎಷ್ಟೋ ಅದು ಅಗಮ್ಯವಾಗಿರುತ್ತೆ ಅಂತಂತಂದರೆ, ಇನ್ನು ಪರಲೋಕದಲ್ಲಿ ದೇವರು ನಮ್ಮ ಜೊತೆ ವಾಸ ಮಾಡೋದಕ್ಕೋಸ್ಕರವಾಗಿ ಸಿದ್ಧಪಡಿಸುವಂಥ ಒಂದು ಪಟ್ಟಣ, ದೇವರು ಒಂದು ಮನೆ ಕಟ್ತಾ ಇಲ್ಲ ನಮಗೆ, ದೇವರು ನಮಗೋಸ್ಕರ ಒಂದು ಪಟ್ಟಣವನ್ನು ಸಿದ್ಧ ಮಾಡ್ತಾ ಇದ್ದಾರೆ, ಹೊಸ ಯೆರೂಸಲೇಮ್ ಪಟ್ಟಣವನ್ನು. ಯೇಸು ಕ್ರಿಸ್ತನು ಹೇಳಿದ ಮಾತು, ನಾನು ಹೊರಟು ಹೋಗಿ ನಿಮಗೋಸ್ಕರವಾಗಿ ವಾಸಸ್ಥಳವನ್ನು ಸಿದ್ಧಪಡಿಸಿ ಹಿಂತಿರುಗಿ ಒಂದು ನಿಮ್ಮನ್ನು ಕರೆದೊಯ್ಯುವೆನು ಎಂಬುದಾಗಿ ಹೇಳಿ. ಆಗ ನಮ್ಮ ಕರ್ತನಾದ ದೇವರು ನಮಗೋಸ್ಕರವಾಗಿ ವಾಸಸ್ಥಳವನ್ನು ಸಿದ್ಧಪಡಿಸ್ತಾ ಇದ್ದಾರೆ. ಆಗ ಆ ವಾಸಸ್ಥಳ ಯಾವ ಥರ ಇರ್ಬೋದು? ಆ ವಾಸಸ್ಥಳ ನಮ್ಮ ಚಿಂತೆಗೆ ಮೀರಿದ್ದಾಗಿರುತ್ತೆ, ನಮ್ಮ ಗ್ರಹಿಕೆಗೆ ಅದು ಮೀರಿದ್ದಾಗಿರುತ್ತೆ. ಅಂತ ಮಹಿಮೆಯಾದ ಲೋಕದಲ್ಲಿ ದೇವರೊಟ್ಟಿಗೆ ನಿತ್ಯ ಜೀವನ ಪಡೆದು ನಾನು ನೀವು ವಾಸ ಮಾಡೋದಕ್ಕಿದ್ದೇವೆ. ಹಲ್ಲೆಲೂಯಾ. ಹಾಗಾದ್ರೆ ಆ ಲೋಕ ಯಾವ ಥರ ಇರುತ್ತೆ, ದೇವರ ವಾಕ್ಯ ನಮಗೇನು ಹೇಳುತ್ತೆ ಅನ್ನೋದನ್ನ ನಾವು ಸ್ವಲ್ಪ ಗಮನಿಸಿ ನೋಡೋಣ. ಮೊದಲಾಗಿ ಪ್ರಕಟಣೆ ಪುಸ್ತಕ 21ನೇ ಅಧ್ಯಾಯ 3ನೇ ವಾಕ್ಯವನ್ನು ನಾವು ಓದಿ ನೋಡಿದರೆ, ಆ ವಾಕ್ಯದಲ್ಲಿ ಈಗಾಗಲೇ ನಾವು ಓದಿದಂಥ ವಾಕ್ಯ, ಈ ವಾಕ್ಯದಲ್ಲಿ ಈ ರೀತಿಯಾಗಿದೆ. ಪ್ರಕಟಣೆ ಪುಸ್ತಕ 21ನೇ ಅಧ್ಯಾಯ 3ನೇ ವಾಕ್ಯ, ಇದಲ್ಲದೆ ಸಿಂಹಾಸನದೊಳಗಿಂದ ಬಂದ ಮಹಾಶಬ್ದವು ನನಗೆ ಕೇಳಿಸಿತು. ಅದು, ಈಗೋ ದೇವರ ನಿವಾಸವು ಮನುಷ್ಯರಲ್ಲಿ ಅದೇ, ಆತನು ಅವರೊಡನೆ ವಾಸ ಮಾಡುವನು, ಅವರು ಆತನಿಗೆ ಪ್ರಜೆಗಳಾಗಿರುವರು, ದೇವರು ತಾನೇ ಅವರ ಸಂಗಡ ಇರುವನು ಅಂತ ಹೇಳಿ 4ನೇ ವಾಕ್ಯದಲ್ಲಿ ಅವರ ಕಣ್ಣೀರೆಲ್ಲ ಒರೆಸಿ ಬಿಡುವನು, ಇನ್ನು ಮರಣ ಇರುವುದಿಲ್ಲ, ಇನ್ನು ದುಃಖವಾಗಲಿ ಗೋಳಾಟವಾಗಲಿ ಕಷ್ಟವಾಗಲಿ ಇರುವುದಿಲ್ಲ, ಮೊದಲಿದ್ದೆಲ್ಲ ಇಲ್ಲದೆ ಹೋಯಿತು. ಇಲ್ಲಿ ದೇವರು ಮೊದಲಾಗಿ ನಮಗೆ ಹೇಳುವಂಥದ್ದು, ಆತನ ನಾವು ಹೊರಟು ಹೋಗಿ ದೇವರೊಟ್ಟಿಗೆ ವಾಸ ಮಾಡುವಂಥ ಲೋಕ ಯಾವ ರೀತಿಯಾಗಿರುತ್ತೆ ಅಂತಂತಂದರೆ, ಅಲ್ಲಿ ಕಣ್ಣೀರು ಇರೋದಿಲ್ಲ. ಈ ಲೋಕದಲ್ಲಿ ನಾವು ಎಷ್ಟೋ ಕಾರಣಗಳಿಗೋಸ್ಕರ ಕಣ್ಣೀರು ಸುರಿಸಿರ್ಬೋದು, ಈಗಲೂ ಸುರಿಸ್ತಾ ಇರ್ಬೋದು, ಮುಂದೆನೂ ಸುರಿಸ್ಬೋದು. ಆದರೆ ದೇವರು ಒಂದು ವಾಗ್ದಾನ ಮಾಡ್ತಾರೆ, ನನ್ನ ಲೋಕದಲ್ಲಿ ನಿಮ್ಮ ಕಣ್ಣೀರನ್ನೆಲ್ಲ ಒರೆಸಿ ಬಿಡುವ ಎಂಬುದಾಗಿ ಹೇಳಿ. ಹಲ್ಲೆಲೂಯಾ. ಮಹಿಮೆಯಾದ ದೇವರ ಲೋಕದಲ್ಲಿ ನಮಗೆ ಕಣ್ಣೀರು ಇರೋದಿಲ್ಲ, ಅಲ್ಲಿ ಮರಣ ಇರೋದಿಲ್ಲ, ಇನ್ನು ದುಃಖವಾಗಲಿ ಗೋಳಾಟವಾಗಲಿ ಕಷ್ಟವಾಗಲಿ ಅಲ್ಲಿ ಇರೋದಿಲ್ಲ ಅಂತ ದೇವರು ನಮಗೆ ವಾಗ್ದಾನ ಮಾಡ್ತಾರೆ. ಮತ್ತು ಇನ್ನೂ ದೇವರು ಹೇಳೋದು, ಮೊದಲಿದ್ದದ್ದೆಲ್ಲ ಇಲ್ಲದೆ ಹೋಯಿತು ಎಂಬುದಾಗಿ ಹೇಳಿ. ಹಲ್ಲೆಲೂಯಾ. ನಾವು ಈ ಲೋಕದಲ್ಲಿ ನಾವು ಏನೆಲ್ಲ ಅನುಭವಿಸ್ತಿರ್ತೀವೋ ಅದು ಯಾವುದು ಸಹ ಅಲ್ಲಿಗೆ ಬರೋದಿಲ್ಲ. ದೇವರ ವಾಕ್ಯದಲ್ಲಿ ಹೇಳುವಂಥ ಮಾತೇನಂತಂದರೆ, ದೇವರು ಎಲ್ಲವನ್ನ ನಾನು ಹೊಸತು ಮಾಡುವೆನು ಎಂಬುದಾಗಿ. ಹಲ್ಲೆಲೂಯಾ. ಆ ರೀತಿಯಾದ ಸ್ಥಳದಲ್ಲಿ ನಾವು ವಾಸ ಮಾಡ್ತೀವಿ. ಅದು ಮಾತ್ರ ಅಲ್ಲದೆ ಪ್ರಕಟಣೆ ಪುಸ್ತಕ 7ನೇ ಅಧ್ಯಾಯ 16ನೇ ವಾಕ್ಯವನ್ನು ನಾವು ಓದಿ ನೋಡುವಾಗ, ಇನ್ನು ಮೇಲೆ ಅವರಿಗೆ ಹಸಿವೆ ಇಲ್ಲ, ಬಾಯಾರಿಕೆ ಇಲ್ಲ, ಅವರಿಗೆ ಬಿಸಿಲಾದರೂ ಯಾವ ಜುಳಮಾದರೂ ಬಡಿಯುವುದಿಲ್ಲ. ಹಲ್ಲೆಲೂಯಾ. ಇಲ್ಲಿ ವಾಕ್ಯ ನಮಗೆ ಹೇಳೋದೇನಂತಂದ್ರೆ, ಅವರಿಗೆ ಹಸಿವೆ ಇಲ್ಲ, ಬಾಯಾರಿಕೆ ಇಲ್ಲ. ಈ ಲೋಕದಲ್ಲಿ ನಾನು ನೀವು ಎಷ್ಟೋ ಸರಿ ಹಸಿವೆಗೊಂಡಿರಬಹುದು, ಊಟ ಇಲ್ಲದೆ ಇರಬಹುದು, ಎಷ್ಟೋ ಸಲ ದಾಹಗೊಂಡು ಸಾಕಾಗಿರಬಹುದು. ಆದರೆ ದೇವರ ವಾಕ್ಯ ಹೇಳುತ್ತೆ, ಅಲ್ಲಿ ನಮಗೆ ಇನ್ನು ಹಸಿವೆ ಇಲ್ಲ, ಅಲ್ಲಿ ನಮಗೆ ಇನ್ನು ಬಾಯಾರಿಕೆ ಇಲ್ಲ. ಅದು ಮಾತ್ರ ಅಲ್ದರ ಅವರಿಗೆ ಬಿಸಿಲಾದರೂ ಯಾವ ಜುಳಮಾದರೂ ಬಡಿಯುವುದಿಲ್ಲ. ನಾವು ಮೊನ್ನೆ ತಾನೇ ಬೇಸಿಗೆಗಾಲ ಬಂದು ವಿಪರೀತ ಬಿಸಿಲು ಬಂದು ನಮಗೆಲ್ಲ ಸಾಕಾಗೋಗಿದೆ. ದೇವರೇ ಯಾವತ್ತಪ್ಪ ಮಳೆ ಬರುತ್ತೆ ಅಂತೆಲ್ಲ ನಾವು ಪ್ರಾರ್ಥನೆ ಮಾಡ್ತಾ ಇದ್ವಿ. ದೇವ್ರು ಮಳೆ ಸುರಿಸಿದ್ದಾರೆ, ಅದಕ್ಕಾಗಿ ದೇವರಿಗೆ ಸ್ತೋತ್ರ. ಆದರೆ ದೇವರಾಜ್ಯದಲ್ಲಿ ಬಿಸಿಲಾಗಲಿ ಜುಳವಾಗಲಿ ನಮಗೆ ಇರೋದಿಲ್ಲ. ಹಲ್ಲೆಲೂಯಾ. ಅದು ಮಾತ್ರ ಅಲ್ದರ ಆ ಸ್ಥಳ, ಆ ದೇವರು ನಮಗೆ ಕೊಡುವಂಥ ವಾಸಸ್ಥಳ ಯಾವ ರೀತಿ ಇರುತ್ತೆ ಅಂತ ನಾವು ನೋಡುವಾಗ, ಪ್ರಕಟಣೆ ಪುಸ್ತಕ 21ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ 2ನೇ ವಾಕ್ಯವನ್ನು ನಾವು ಓದಿ ನೋಡುವಾಗ ಈ ವಾಕ್ಯದಲ್ಲಿ ಈ ರೀತಿಯಾಗಿದೆ, ಇದಲ್ಲದೆ ಪರಿಶುದ್ಧ ಪಟ್ಟಣವಾದ ಹೊಸ ಯೆರೂಸಲೇಮ್ ಪರಲೋಕದಿಂದ ದೇವರ ಬಳಿಯಿಂದ ಇಳಿದು ಬರುವುದನ್ನು ಕಂಡೆನು. ನಾವು ವಾಸ ಮಾಡುವಂಥ ಆ ಹೊಸ ಯೆರೂಸಲೇಮ್ ಪಟ್ಟಣ ಅದು ಯಾವ ರೀತಿಯಾಗಿರುತ್ತೆ? ಮೊದಲು ಪರಿಶುದ್ಧವಾಗಿರುತ್ತೆ. ಇದಲ್ಲದೆ ಪರಿಶುದ್ಧ ಪಟ್ಟಣವಾದ ಹೊಸ ಯೆರೂಸಲೇಮ್, ಆಗ ದೇವರು ನಮಗೋಸ್ಕರ ಉಂಟು ಮಾಡುವುದಕ್ಕಿರುವಂಥ ವಾಸಸ್ಥಾನ ಯಾವ ರೀತಿಯಾಗಿರುತ್ತೆ? ಪರಿಶುದ್ಧವಾದ ಪಟ್ಟಣವಾಗಿರುತ್ತೆ. ಮತ್ತೆ ಎರಡನೇದಾಗಿ ಹೊಸ ಯೆರೂಸಲೇಮ್ ಪರಲೋಕದಿಂದ ದೇವರ ಬಳಿಯಿಂದ ಇಳಿದು ಬರುವುದನ್ನ ಕಂಡೆನು. ಆ ಪಟ್ಟಣ ಎಲ್ಲಿಂದ ಬರುತ್ತೆ? ದೇವರ ಬಳಿಯಿಂದ ಬರುತ್ತೆ. ಈ ಲೋಕದಲ್ಲಿ ಮನುಷ್ಯರು ಕಟ್ಟಿರುವಂಥ ಪಟ್ಟಣಗಳೇ ಎಷ್ಟೋ ಗಂಭೀರವಾಗಿದೆ. ನೀವು ದುಬೈಗೆಲ್ಲ ಹೋಗಿ ನೋಡಿದ್ರೆ ನಿಮಗೆ ತಲೆ ತಿರುಗುತ್ತೆ, ಈ ಥರ ಎಲ್ಲ ಇದೆಯಾ ಭೂಲೋಕದಲ್ಲಿ ಅಂತ. ಮನುಷ್ಯರು ಕಟ್ಟಿರುವಂಥ ಪಟ್ಟಣಗಳೇ ನೋಡೋದಕ್ಕೆ ಆಶ್ಚರ್ಯವಾಗಿದೆ ಅಂತಂದರೆ ದೇವರು ಕಟ್ಟುವಂಥ ಸ್ಥಳ ಯಾವ ರೀತಿ ಆಗಿರ್ಬೋದು. ಆಗ ಅದು ದೇವರ ಬಳಿಯಿಂದ ಇಳಿದು ಬರುತ್ತೆ, ದೇವರು ನಮಗೋಸ್ಕರವಾಗಿ ಸಿದ್ಧ ಮಾಡಿರುವಂಥ ಸ್ಥಳ. ಅದು ಮಾತ್ರ ಅಲ್ದಿರ ಅದು ಅಲಂಕೃತವಾದ ಮದಲಗೀತೆಯಂತೆ ಶೃಂಗರಿಸಲ್ಪಟ್ಟಿತ್ತು. ಹಾಗಂತಂದರೆ ಒಂದು ಹೆಣ್ಣು ತನ್ನ ಜೀವಮಾನದಲ್ಲಿ ಎಷ್ಟೋ ಸರಿ ಅಲಂಕಾರ ಮಾಡ್ಕೊಳ್ಬೋದು.
ಆದರೆ ಅತ್ಯಂತ ಶ್ರೇಷ್ಠವಾದ ಅಲಂಕಾರವನ್ನು ಯಾವ ಮಾಡ್ಕೊಳ್ತಾಳೆ ಅಂತಂತಂದ್ರೆ ತನಗೆ ಮದುವೆ ಆಗೋವಾಗ್ಲೇನೆ. ತನ್ನ ಮದುವೆಗೆ ಮುಂಚೆ ಎಷ್ಟೋ ಸಲ ಅಲಂಕಾರ ಮಾಡ್ಕೊಂಡಿರ್ಬೋದು, ಮದುವೆಗೆ ನಂತರನೂ ಮಾಡ್ಕೊಂಡಿರ್ಬೋದು. ಆದರೆ ತಾನು ತುಂಬಾ ಚೆನ್ನಾಗಿ ಕಾಣಿಸ್ಬೇಕು, ತುಂಬಾ ಅಲಂಕಾರವಾಗಿರ್ಬೇಕು ಅಂತ ಯಾವಾಗ ಇಷ್ಟಪಡ್ತಾಳೆ ಅಂತಂತಂದ್ರೆ ಅದು ತನ್ನ ಮದುವೆಯಲ್ಲೇನೆ. ಆಗ ದೇವರ ವಾಕ್ಯ ನಮಗೆ ಹೇಳುತ್ತೆ, ಆ ಪಟ್ಟಣ ಯಾವ ತರ ಇತ್ತು ಅಂತಂದ್ರೆ, ಒಂದು ಹೆಣ್ಣು ತನ್ನ ಮದುವೆಗೆ ಯಾವ ತರ ಶೃಂಗಾರ ಆಗ್ತಾಳೆ ಆ ತರ ಅದು ಶೃಂಗಾರವಾಗಿತ್ತು. ಅಂದ್ರೆ ಅಷ್ಟು ಚೆನ್ನಾಗಿ ದೇವರು ನಮಗೋಸ್ಕರವಾಗಿ ಆ ಪಟ್ಟಣವನ್ನು ಸಿದ್ಧ ಮಾಡಿ ಕೊಡ್ತಾರೆ. ಅದು ಮಾತ್ರ ಅಲ್ದಿರ 10ನೇ ವಾಕ್ಯದ ನಾವು ನೋಡುವಾಗ, ದೇವರ ಆತ್ಮವಶನಾದ ನನ್ನನ್ನು ಎತ್ತರವಾದ ದೊಡ್ಡ ಬೆಟ್ಟಕ್ಕೆ ಎತ್ತಿಕೊಂಡು ಹೋಗಿ ಯೆರೂಸಲೇಮೆಂಬ ಪರಿಶುದ್ಧ ಪಟ್ಟಣವು ದೇವರ ತೇಜಸ್ಸುಳ್ಳದಾಗಿ ಪರಲೋಕದಿಂದ ದೇವರ ಕಡೆಯಿಂದ ಇಳಿದು ಬರುವುದನ್ನು ನನಗೆ ತೋರಿಸಿದನು. ಇಲ್ಲಿ ಆ ಪಟ್ಟಣ ಯಾವ ರೀತಿಯಾಗಿದೆ, ದೇವರ ತೇಜಸ್ಸುಳ್ಳದಾಗಿ ಪರಲೋಕದಿಂದ ದೇವರ ಕಡೆಯಿಂದ ಇಳಿದು ಬರುವುದನ್ನ ನನಗೆ ತೋರಿಸಿದನು ಅಂತ ಬರೆಯಲ್ಪಟ್ಟಿದೆ. ಆಗ ಆ ಪಟ್ಟಣ ಯಾವ ರೀತಿಯಾಗಿರುತ್ತೆ, ದೇವರ ತೇಜಸ್ಸಿನಿಂದ ಕೂಡಿರುವಂತ ಪಟ್ಟಣವಾಗಿರುತ್ತೆ. ಆಗ ಆ ಪಟ್ಟಣ ಪರಿಶುದ್ಧ ಪಟ್ಟಣವಾಗಿರುತ್ತೆ, ದೇವರ ತೇಜಸ್ಸಿಂದ ಕೂಡಿರುವ ಪಟ್ಟಣವಾಗಿರುತ್ತೆ. ಒಂದು ಹೆಣ್ಣು ಮದುವೆಗೆ ಸಿದ್ಧ ಆಗೋ ರೀತಿಯಲ್ಲಿ ಅದು ದೇವರಿಂದ ಸಿದ್ಧ ಮಾಡಲ್ಪಟ್ಟಿರುತ್ತೆ, ದೇವರ ಕಡೆಯಿಂದ ಇಳಿದು ಬರುತ್ತೆ. ಅಂದ್ರೆ ದೇವರೇ ನಮಗೋಸ್ಕರವಾಗಿ ಸಿದ್ಧಪಡಿಸಿ ಅದನ್ನ ಕೊಡುವಂತವರುಗಳಾಗಿ ಇರ್ತಾರೆ. ಇನ್ನು 18ನೇ ವಾಕ್ಯವನ್ನ ನಾವು ಓದಿ ನೋಡುವಾಗ 21:18 ನಾವು ಓದಿ ನೋಡಿದರೆ, ಆ ಪ್ರಾಕಾರವು ಸೂರ್ಯಕಾಂತ ಶಿಲೆಯಿಂದ ಕಟ್ಟಲ್ಪಟ್ಟಿತ್ತು, ಪಟ್ಟಣವು ಶುದ್ಧ ಗಾಜಿನಂತಿರುವ ಸೋಸಿದ ಬಂಗಾರ. ಅಂದ್ರೆ ಆ ಪಟ್ಟಣ ಇದೆ, ಆ ಪಟ್ಟಣದ ಸುತ್ತ ಪ್ರಾಕಾರ ಇದೆ, ಅಂದ್ರೆ ಕಾಂಪೌಂಡ್ ತರ. ಆ ಕಾಂಪೌಂಡ್ ಯಾವುದರಿಂದ ಕಟ್ಟಿದ್ದಾರೆ ಅಂತಂದ್ರೆ, ಆ ಪ್ರಾಕಾರವು ಸೂರ್ಯಕಾಂತ ಶಿಲೆಯಿಂದ ಕಟ್ಟಲ್ಪಟ್ಟಿತ್ತು. ಸೂರ್ಯಕಾಂತ ಶಿಲೆ ಅಂದ್ರೆ ಯಾವುದು? ಸೂರ್ಯಕಾಂತ ಶಿಲೆ ಅಂದ್ರೆ ವಜ್ರ. ವಜ್ರದಿಂದ ಆ ಪಟ್ಟಣದ ಕಾಂಪೌಂಡ್ ಅನ್ನ ಕಟ್ಟಿದ್ದಾರೆ. ಅದು ಮಾತ್ರ ಅಲ್ದಿರ, ಪಟ್ಟಣವು ಶುದ್ಧ ಗಾಜಿನಂತಿರುವ ಸೋಸಿದ ಬಂಗಾರವೇ. ಅಂದ್ರೆ ಆ ಪಟ್ಟಣ ಯಾವ ತರ ಇತ್ತು ಅಂತಂದ್ರೆ, ಶುದ್ಧ ಗಾಜಿನಂತಿರುವ ಸೋಸಿದ ಬಂಗಾರದ ರೀತಿಯಲ್ಲಿ ಇತ್ತು ಅಂತ ಹೇಳ್ತಾರೆ. ಆಗ ಆ ಪಟ್ಟಣ ಎಷ್ಟು ಮಹಿಮೆ ಆಗಿರ್ಬೇಕು ಅನ್ನೋದನ್ನ ನಾವು ಯೋಚನೆ ಮಾಡಿ ನೋಡ್ಬೇಕು. 19ನೇ ವಾಕ್ಯವನ್ನ ಮುಂದುವರಿಸ್ತಾ ಹೋಗುವಾಗ, ಪಟ್ಟಣದ ಪ್ರಾಕಾರದ ಅಸ್ಥಿವಾರಗಳು ಸಕಲ ವಿಧವಾದ ರತ್ನಗಳಿಂದ ಅಲಂಕೃತವಾಗಿದ್ದವು. ಅಂದ್ರೆ ಆ ಪಟ್ಟಣಕ್ಕೆ 12 ಅಸ್ಥಿವಾರ ಇದೆ. 12 ಅಸ್ಥಿವಾರಗಳನ್ನ ಹಾಕಿ ದೇವರನ್ನ ಕಟ್ಟಿರ್ತಾರೆ. ಆ 12 ಅಸ್ಥಿವಾರಗಳು 12 ಮುತ್ತುಗಳಿಂದ 12 ವಜ್ರಗಳಿಂದ ಅದು ಮಾಡಲ್ಪಟ್ಟಿರುತ್ತೆ, ಅಲಂಕೃತವಾಗಿರುತ್ತೆ. ಆ ರೀತಿಯಾಗಿ ದೇವರ ವಾಕ್ಯ ನಮಗೆ ಹೇಳೋದನ್ನ ನಾವು ಕಾಣ್ತೇವೆ. ಮತ್ತೆ 21ನೇ ವಾಕ್ಯವನ್ನ ನಾವು ಓದಿ ನೋಡುವಾಗ 21ನೇ ವಾಕ್ಯದಲ್ಲಿ ಈ ರೀತಿಯಾಗಿದೆ, 12 ಹೆಬ್ಬಾಗಿಲುಗಳು 12 ಮುತ್ತುಗಳಾಗಿದ್ದವು, ಒಂದೊಂದು ಬಾಗಿಲು ಒಂದೊಂದು ಮುತ್ತಿನಿಂದ ಮಾಡಲ್ಪಟ್ಟಿತ್ತು. ಪಟ್ಟಣದ ಬೀದಿಯು ಸ್ವಚ್ಛವಾದ ಗಾಜಿನಂತಿರುವ ಸೋಸಿದ ಬಂಗಾರವಾಗಿತ್ತು. ಅದಕ್ಕೆ 12 ಬಾಗಿಲಿರುತ್ತೆ. ಆ ಪಟ್ಟಣಕ್ಕೆ 3 ದಿಕ್ಕಿಗೆ 3 ಬಾಗಿಲಿರುತ್ತೆ. ಆ 12 ಬಾಗಿಲಿಗೂ ಸಹ ಮುತ್ತಿನಿಂದ ಮಾಡಲ್ಪಟ್ಟಿತ್ತು. ಅದರ ಅಸ್ಥಿವಾರಗಳು ವಜ್ರದಿಂದ ಶೃಂಗರಿಸಲ್ಪಟ್ಟಿತ್ತು, ಅದರ ಬಾಗಿಲುಗಳು ಮುತ್ತಿನಿಂದ ಮಾಡಲ್ಪಟ್ಟಿತ್ತು ಅಂತ ದೇವರ ವಾಕ್ಯ ಹೇಳೋದನ್ನ ನಾವು ಕಾಣ್ತೇವೆ. ಇನ್ನು ಮುಂದುವರಿಸಿ ನಾವು ಓದುವಾಗ 22ನೇ ವಾಕ್ಯದಲ್ಲಿ ಈ ರೀತಿಯಾಗಿದೆ, ಪಟ್ಟಣದಲ್ಲಿ ನಾನು ದೇವಾಲಯವನ್ನು ಕಾಣಲಿಲ್ಲ, ಯಾಕೆಂದರೆ ಸರ್ವಶಕ್ತನಾದ ದೇವರಾಗಿರುವ ಕರ್ತನು ಯಜ್ಞದ ಕುರಿಮರಿಯಾರಾತನು ಅದರ ದೇವಾಲಯವಾಗಿದ್ದಾರೆ. ಹಲ್ಲೆಲೂಯ. ಹಳೆ ಒಡಂಬಡಿಕೆ ಕಾಲದಲ್ಲಿ ಮೋಶೆಯ ಗುಡಾರವನ್ನು ದೇವರು ಏರ್ಪಡಿಸಿಕೊಟ್ರು, ಅಲ್ಲಿ ನನ್ನ ಪ್ರಸನ್ನತೆ ಇರುತ್ತೆ ಅಂತ. ಸೊಲೊಮೋನನ ಕಾಲದಲ್ಲಿ ದೊಡ್ಡ ಆಲಯವನ್ನು ಕಟ್ಟಿದ್ರು, ಅಲ್ಲಿ ನನ್ನ ಪ್ರಸನ್ನತೆ ಇರುತ್ತೆ ಅಂತ. ಹೊಸ ಒಡಂಬಡಿಕೆ ಬರುವಷ್ಟರಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತನ್ನ ಸಭೆಯನ್ನು ಕಟ್ಟಿದನು, ನಾನು ನಿಮ್ಮ ಮಧ್ಯದಲ್ಲಿ ವಾಸ ಮಾಡ್ತೀನಿ ಅಂತ. ಆದರೆ ಹೊಸ ಯೆರೂಸಲೇಮ್ ಪಟ್ಟಣದಲ್ಲಿ ಆಲಯನೂ ಇರೋದಿಲ್ಲ, ಗುಡಾರವೂ ಇರೋದಿಲ್ಲ, ಏನೂ ಇರೋದಿಲ್ಲ, ಅಲ್ಲಿ ದೇವರೇ ಇರ್ತಾರೆ. ಹಲ್ಲೆಲೂಯ. ದೇವರ ವಾಕ್ಯ ಹೇಳುತ್ತೆ, ಅಲ್ಲಿ ಪಟ್ಟಣದಲ್ಲಿ ನಾನು ದೇವಾಲಯವನ್ನು ಕಾಣಲಿಲ್ಲ, ಯಾಕೆಂದರೆ ಸರ್ವಶಕ್ತನಾದ ದೇವರು ಕರ್ತನು ಯಜ್ಞದ ಕುರಿಯಾದ ಆತನು ಅದರ ದೇವಾಲಯವಾಗಿದ್ದಾರೆ. ಹಲ್ಲೆಲೂಯ. 23ನೇ ವಾಕ್ಯವನ್ನು ಓದುವಾಗ, ಪಟ್ಟಣಕ್ಕೆ ಬೆಳಕನ್ನು ಕೊಡುವುದಕ್ಕಾಗಿ ಸೂರ್ಯನಾಗಲಿ ಚಂದ್ರನಾಗಲಿ ಬೇಕಾಗಿಲ್ಲ, ಅದಕ್ಕೆ ದೇವರ ಪ್ರಭಾವವೇ ಬೆಳಕನ್ನು ಕೊಟ್ಟಿತ್ತು, ಯಜ್ಞದ ಕುರಿಮರಿಯಾದ ಆತನೇ ಅದರ ದೀಪವು. ಹಲ್ಲೆಲೂಯ. ಈ ಲೋಕದಲ್ಲಿ ನಾನು ನೀವು ವಾಸ ಮಾಡೋದಕ್ಕೆ ದೇವರು ಸೂರ್ಯ ಚಂದ್ರಗಳನ್ನ ಇಟ್ಟಿದ್ದಾರೆ ಬೆಳಕು ಕೊಡೋದಕ್ಕೆ ಅಂತ. ಆದರೆ ಹೊಸ ಯೆರೂಸಲೇಮ್ ಪಟ್ಟಣದಲ್ಲಿ ಸೂರ್ಯ ಚಂದ್ರರು ಬೇಕಾಗಿಲ್ಲ, ಅಲ್ಲಿ ಕರ್ತನಾದ ದೇವರ ಸಾನ್ನಿಧ್ಯವೇ ಪ್ರಭಾವವೇ ಬೆಳಕನ್ನು ಕೊಡುತ್ತದೆ. ಹಲ್ಲೆಲೂಯ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನೇ ಅದರ ದೀಪವಾಗಿದ್ದಾನೆ. ದೇವರು ನಮ್ಮೊಟ್ಟಿಗೆ ಯಾವಾಗಲೂ ಸಹ ಅಲ್ಲಿ ವಾಸ ಮಾಡ್ತಾ ಇರ್ತಾರೆ. ಹಲ್ಲೆಲೂಯ. ಅದು ಮಾತ್ರ ಅಲ್ದರ ನಾವು 27ನೇ ವಾಕ್ಯವನ್ನು ಓದಿ ನೋಡುವಾಗ 27ನೇ ವಾಕ್ಯದಲ್ಲಿ ಈ ರೀತಿಯಾಗಿದೆ, ಅದರಲ್ಲಿ ಕೊಲೆಯಾದದ್ದೊಂದು ಸೇರುವುದಿಲ್ಲ, ಅಸಹ್ಯವಾದದ್ದನ್ನು ಸುಳ್ಳಾದದ್ದನ್ನು ನಡೆಸುವವನು ಸೇರುವುದಿಲ್ಲ. ಯಜ್ಞದ ಕುರಿಯಾರಾಧನ ಜೀವಬಾಧ್ಯರ ಪಟ್ಟಿಯಲ್ಲಿ ಯಾರ್ಯಾರ ಹೆಸರುಗಳು ಬರೆದವೆಯೋ ಅವರು ಮಾತ್ರ ಸೇರುವರು. ಅಲ್ಲಿ ಯಾರು ಸೇರ್ತಾರೆ? ಕೊಲೆಯಾದವರು. ಕೊಲೆಯಾದದ್ದು ಒಂದೂ ಸೇರೋದಿಲ್ಲ, ಅಶುದ್ಧವಾದದ್ದು ಪಾಪವಾದದ್ದು ಯಾವುದು ಸೇರೋದಿಲ್ಲ. ನಾವು ಈ ಲೋಕದ ಜೀವಿಸ್ತಾ ಇರುವಾಗ ಏನು ಅನ್ಕೊಳ್ತೇವೆ?
ಯಾವನಾದ್ರು ದುಷ್ಟಗಳನ್ನ ನೋಡಿದ್ರೆ ಇವರೆಲ್ಲ ಯಾಕಪ್ಪ ಇದಾರೆ ಭೂಮಿ ಮೇಲೆ, ಇಷ್ಟೊಂದು ಕೆಟ್ಟವರು ಅಂತೆಲ್ಲ ಅನ್ಕೊಳ್ತಾ ಇರ್ತೇವೆ. ಆದರೆ ದೇವರಾಜ್ಯಕ್ಕೆ ಹೊರಟು ಹೋದ ನಂತರ ಅಲ್ಲಿ ಹೊಳೆಯಾದದ್ದು ಒಂದು ಸೇರೋದಿಲ್ಲ, ಪಾಪವನ್ನು ಮಾಡುವಂಥವನು ಒಬ್ಬನಾದರೂ ಸಹ ಅಲ್ಲಿ ಸೇರೋದಿಲ್ಲ, ಅಸಹ್ಯವಾದದ್ದನ್ನು ಸುಳ್ಳಾದದನ್ನು ನಡೆಸುವವರು ಅಲ್ಲಿ ಸೇರೋದಿಲ್ಲ. ಯಜ್ಞದ ಕುರಿಮರಿಯಾರಾಧನ ಜೀವಬಾಧ್ಯರ ಪುಸ್ತಕದಲ್ಲಿ ಪಟ್ಟಿಯಲ್ಲಿ ಯಾರ ಹೆಸರು ಇರುತ್ತೋ ಅವರು ಮಾತ್ರನೇ ಅಲ್ಲಿ ಸೇರುವಂಥದ್ದು. ಹಲ್ಲೆಲೂಯಾ. ಆಗ ಅದು ಕೇವಲ ಪರಿಶುದ್ಧರು ಮಾತ್ರ ವಾಸ ಮಾಡುವಂತ ಪಟ್ಟಣವಾಗಿರುತ್ತೆ. ಅಂತ ಸ್ಥಳಕ್ಕೆ ದೇವರು ನಮ್ಮನ್ನ ಕರ್ಕೊಂಡು ಹೋಗ್ತಾರೆ. 22ನೇ ಅಧ್ಯಾಯದಲ್ಲಿ 1ನೇ ವಾಕ್ಯವನ್ನು ಓದಿ ನೋಡುವಾಗ, ಆಮೇಲೆ ಅವನು ಸ್ಫಟಿಕದಂತೆ ಪ್ರಕಾಶಮಾನವಾಗಿದ್ದ ಜೀವ ಜಲದ ನದಿಯನ್ನು ನನಗೆ ತೋರಿಸಿದನು. ಅದು ದೇವರ ಮತ್ತು ಯಜ್ಞದ ಕುರಿಯಾರಾಧನೆ ಸಿಂಹಾಸನದಿಂದ ಹೊರಟು ಪಟ್ಟಣದ ಬೀದಿಯ ಮಧ್ಯದಲ್ಲಿ ಹರಿಯುತ್ತಿತ್ತು. ಅಂದ್ರೆ ಆ ಪಟ್ಟಣದಲ್ಲಿ ಒಂದು ನದಿ ಇದೆ. ಆ ನದಿ ಹೆಸರೇನು ಅಂತಂತಂದ್ರೆ ಜೀವ ಜಲದ ನದಿ. ಆ ನದಿ ಇಲ್ಲಿಂದ ಬರುತ್ತೆ, ದೇವರ ಮತ್ತು ಯಜ್ಞದ ಕುರಿಮರಿ ಆರಾಧನೆ ಸಿಂಹಾಸನದ ಬಳಿಯಿಂದ ಆ ಜೀವ ನದಿ ಆ ಪಟ್ಟಣದ ಮಧ್ಯದಲ್ಲಿ ಹರಿದು ಬರುತ್ತೆ. ಇವತ್ತು ನಾನು ನೀವು ನೀರಿಗೋಸ್ಕರ ಕಿತ್ತಾಡ್ತಾ ಇದ್ದೀವಿ. ಯಾವ ನೀರಿಗೆ? ಟ್ಯಾಕ್ಟರ್ ಬರೋ ನೀರಿಗೆ. ಆದರೆ ಹೊಸ ಯೆರೂಸಲೇಮ್ ಪಟ್ಟಣದಲ್ಲಿ ಜೀವ ನದಿ ಹರಿದು ಬರುತ್ತೆ ದೇವರ ಸಿಂಹಾಸನದ ಬಳಿಯಿಂದ. ಹಲ್ಲೆಲೂಯಾ. ಅದು ಮಾತ್ರ ಅಲ್ದರ 2ನೇ ವಾಕ್ಯವನ್ನು ಓದಿ ನೋಡುವಾಗ, ಆ ನದಿಯ ಉಭಯ ಪಾರ್ಶ್ವಗಳಲ್ಲಿ ಜೀವ ವೃಕ್ಷವಿತ್ತು. ಅದು ತಿಂಗಳು ತಿಂಗಳಿಗೆ ಫಲವನ್ನು ಫಲಿಸುತ್ತಾ 12 ತರದ ಫಲಗಳನ್ನು ಕೊಡುತ್ತವೆ. ಅಲ್ಲಿ ಜೀವ ವೃಕ್ಷ ಇದೆ. ನಾನು ನೀವು ಈ ಲೋಕದಲ್ಲಿ ಎಷ್ಟೋ ಹಣ್ಣುಗಳು ತಿಳ್ತೀವಿ, ಹಣ್ಣುಗಳೆಲ್ಲ ಹುಳ ಬಿದ್ದು ಕೆಟ್ಟೋಗಿರುತ್ತೆ. ಆದರೆ ಪರಲೋಕದಲ್ಲಿ ಜೀವ ವೃಕ್ಷ ಇದೆ, ಅದನ್ನು ದೇವರು ನಮಗೆ ಕೊಡ್ತಾರೆ. ಹಲ್ಲೆಲೂಯಾ. ಮತ್ತೆ ಅದು ಮಾತ್ರ ಇದ್ದೀರಾ, 3ನೇ ವಾಕ್ಯವನ್ನ ನಾವು ಓದಿ ನೋಡುವಾಗ, ಇನ್ನೂ ಶಾಪಗ್ರಸ್ತವಾದದ್ದು ಒಂದೂ ಇರುವುದಿಲ್ಲ. ಹಲ್ಲೆಲೂಯಾ. ಆ ಪಟ್ಟಣ ಎಂಥ ಪಟ್ಟಣ? ಶಾಪಗ್ರಸ್ತವಾದದ್ದು ಒಂದು ಸಹ ಅಲ್ಲಿ ಇರೋದಿಲ್ಲ. ಅದು ಮಾತ್ರ ಅದರ 4ನೇ ವಾಕ್ಯವನ್ನ ನಾವು ನೋಡುವಾಗ, ಆತನ ದಾಸರು ಆತನಿಗೆ ಯಾಜಕ ಸೇವೆ ಮಾಡುವರು, ಅವರಿಗೆ ಆತನ ಮುಖ ದರ್ಶನವಾಗುವುದು. ನಾವು ಈಗಾಗಲೇ ಧ್ಯಾನ ಮಾಡಿದ ಹಾಗೆ ಅಲ್ಲಿ ದೇವರು ನಮ್ಮ ಜೊತೆ ಇರ್ತಾರೆ. ನಾವು ದೇವರನ್ನ ಯಾವಾಗಲೂ ಸಹ ದರ್ಶಿಸುವವರಾಗಿ ಇರ್ತೇವೆ. 5ನೇ ವಾಕ್ಯವನ್ನ ನಾವು ಓದಿ ನೋಡುವಾಗ, ಇನ್ನು ರಾತ್ರಿ ಇರುವುದಿಲ್ಲ, ಅವರಿಗೆ ದೀಪದ ಬೆಳಕು ಸೂರ್ಯನ ಬೆಳಕು ಬೇಕಾಗುವುದಿಲ್ಲ, ದೇವರಾದ ಕರ್ತನೇ ಅವರಿಗೆ ಬೆಳಕನ್ನು ಕೊಡುವನು. ಹಲ್ಲೆಲೂಯಾ. ಅಲ್ಲಿ ರಾತ್ರಿ ಇರೋದಿಲ್ಲ, ಸೂರ್ಯನಾಗಲಿ ದೀಪವಾಗಲಿ ಬೇಕಾಗಿರೋದಿಲ್ಲ, ದೇವರೇ ನಮಗೆ ಬೆಳಕನ್ನು ಕೊಡ್ತಾರೆ. ಹಲ್ಲೆಲೂಯಾ. ಅದ್ರ ಕಡೆಯದಾಗಿ ಇನ್ನೊಂದು ಮಾತು ಬರೆಯಲ್ಪಟ್ಟಿದೆ. ಕಡೆಯದಾಗಿ ಬರೆಯಲ್ಪಟ್ಟಿರುವುದು ಏನಂತಂದ್ರೆ, ಅವರು ಯುಗ ಯುಗಾಂತರಗಳಲ್ಲಿಯೂ ಆಳುವರು. ಹಲ್ಲೆಲೂಯಾ. ನಾವು ಅಲ್ಲಿ ಹೋಗಿ ಯಾವಾಗಲೂ ಸುಮ್ಮನೆ ಇರ್ತೀವಿ ಅಂತಲ್ಲ, ಅಲ್ಲಿ ಹೋಗಿ ಯುಗ ಯುಗಾಂತರಗಳಲ್ಲಿ ಆಳ್ವಿಕೆ ಮಾಡ್ತೀವಿ. ಯಾರನ್ನ ಆಳ್ವಿಕೆ ಮಾಡ್ತೀವಿ, ಏನ್ ಆಳ್ವಿಕೆ ಮಾಡ್ತೀವಿ, ಅದೆಲ್ಲ ಹೋದ್ಮೇಲೆ ಗೊತ್ತಾಗುತ್ತೆ. ಆದ್ರೆ ಅಲ್ಲಿ ಹೋಗಿ ನಾವು ಅರಸರುಗಳಂತೆ ನಮ್ಮ ಮಹಾ ಅರಸನ ಜೊತೆಯಲ್ಲಿ ನಾವು ವಾಸ ಮಾಡ್ತೇವೆ. ಹಲ್ಲೆಲೂಯಾ. ಆಗ ಪರಲೋಕದಲ್ಲಿ ಯೇಸು ಕ್ರಿಸ್ತನು ಹೇಳಿದ ಮಾತು, ಪರಲೋಕದಲ್ಲಿ ನಮಗೆ ಬಹಳ ಫಲ ಸಿಗುವುದು ಎಂಬುದಾಗಿ ಹೇಳಿದರು. ಆಗ ಪರಲೋಕದಲ್ಲಿ ನಮಗೆ ಸಿಗುವಂತ ಫಲ ಏನು? ಮೊಟ್ಟ ಮೊದಲಾಗಿ ನಮ್ಮ ಕರ್ತನಾದ ದೇವರೇ ನಮಗೆ ಫಲ. 2ನೇದಾಗಿ ಆತ ನಮಗೆ ನಿತ್ಯ ಜೀವ ಕೊಟ್ಟು ಇನ್ನು ಮರಣವಿಲ್ಲದ ಹಾಗೆ ಅವರೊಟ್ಟಿಗೆ ಸದಾಕಾಲ ವಾಸ ಮಾಡುವ ಹಾಗೆ ದೇವರು ಮಾಡ್ತಾರೆ. 3ನೇದಾಗಿ ನಾವು ಹೊರಟು ಹೋಗಿ ದೇವರೊಟ್ಟಿಗೆ ವಾಸ ಮಾಡುವಂತ ಸ್ಥಳ ಸಹಜವಾದ ಸ್ಥಳ ಅಲ್ಲ, ಅದು ಮಹಿಮೆಯಾದ ಲೋಕ. ಹಲ್ಲೆಲೂಯಾ. ನಾನು ನೀವು ಇವತ್ತು ಆ ಲೋಕದ ಕುರಿತಾಗಿ ಎಷ್ಟೇ ಯೋಚನೆ ಮಾಡಿದ್ರು ಕೂಡ ಅಲ್ಲಿ ಹೊರಟು ಹೋದ ನಂತರ ನಾವು ಯೋಚನೆ ಮಾಡಿದ್ದು 1000ಕ್ಕೆ 1 ಪಾಲು ಸಹ ಇರುವುದಿಲ್ಲ. ದೇವರ ವಾಕ್ಯದಲ್ಲಿ ಶಬದ ರಾಣಿ ಇರ್ತಾಳೆ. ತನ್ನ ದೇಶದಲ್ಲಿ ಸೊಲೊಮೋನನ ಜ್ಞಾನದ ಕುರಿತಾಗಿ ಜನಗಳು ತುಂಬಾ ಮಾತಾಡ್ತಾರೆ. ಸೊಲೊಮೋನ್ ಅಂತ ಒಬ್ಬ ಇದ್ದಾನೆ, ಇಸ್ರೇಲ್ ರಾಜ, ಎಷ್ಟು ಬುದ್ಧಿವಂತ ಗೊತ್ತಾ ಅವನು, ಅವ್ನಿಗೆ ಎಷ್ಟು ಜ್ಞಾನ ಇದೆ ಗೊತ್ತಾ, ತುಂಬಾ ಮಾತಾಡ್ಕೊಳ್ತಾರೆ. ಆದ್ರೆ ಈಕೆಗೆ ಅದೆಲ್ಲ ಕೇಳಿದಾಗ ತುಂಬಾ ಆಶ್ಚರ್ಯ ಆಗುತ್ತೆ. ನಿಜವಾಗ್ಲೂ ಇವರೆಲ್ಲ ಹೇಳ್ತಾರೆ ಸತ್ಯನಾ ಅಂತ ಅನ್ಕೊಂಡು, ಸರಿ ಒಂದ್ ದಿವಸ ಹೋಗಿ ಅವ್ನು ನೋಡ್ಕೊಂಡೆ ಬಂದ್ಬಿಡೋಣ ಅಂತ ತಾನು ಯೆರೂಸಲೇಮಿಗೆ ಬರ್ತಾಳೆ. ಆದ್ರೆ ಬಂದು ತನ್ನ ಜ್ಞಾನವನ್ನು, ತಾನು ಹೇಳುವಂತ ಉಪದೇಶಗಳನ್ನು, ತನಗಿರುವಂತ ಸಕಲವನ್ನ ನೋಡಿ ಕಡೆಗೆ ತಾನು ಒಂದು ಮಾತು ಹೇಳ್ತಾಳೆ. ಏನಂತಂದ್ರೆ, ನಾನು ಇನ್ನೂ ನನ್ನ ದೇಶದಲ್ಲಿದ್ದಾಗ ಜನಗಳ ಹೇಳಿದ್ದನ್ನು ನಾನು ನಂಬಲಿಲ್ಲ. ಈ ತರ ಒಂದು ಮನುಷ್ಯನಿಗೆ ಜ್ಞಾನ ತಿಳುವಳಿಕೆ ಇರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿದೆ. ಆದ್ರೆ ಇಲ್ಲಿ ಬಂದು ನಾನು ನೋಡಿದಾಗ ನನಗೇನ್ ಗೊತ್ತಾಯ್ತು ಅಂತಂದ್ರೆ, ಜನಗಳು ಹೇಳಿದ್ದು ನಾನು ನೋಡಿದ್ದಲ್ಲಿ ಅರ್ಧನೂ ಇಲ್ಲ. ಅವ್ರು ನನಗೆ ಅರ್ಧನೇ ಹೇಳಿರೋದು, ಅರ್ಧನೂ ಇಲ್ಲ. ಅದನ್ನೇ ನನಗೆ ಹೇಳಿದಾಗ ಇದು ಅಸಾಧ್ಯ ಅಂತ ಹೇಳಿದೆ. ಆದ್ರೆ ಇಲ್ಲಿ ಬಂದು ನೋಡಿದ್ರೆ ಅವ್ರು ನನಗೆ ಹೇಳಿದ ಅರ್ಧ ಕೂಡ ಇಲ್ಲ. ನಿನ್ನ ಜ್ಞಾನ ಅಷ್ಟು ವಿಪರೀತವಾಗಿದೆ, ನಿನ್ನ ವೈಭವವೆಲ್ಲ ಅಷ್ಟು ಅಗಾಧವಾಗಿದೆ, ಇದ್ರಲ್ಲಿ ಅರ್ಧನಾದ್ರೆ ಜನಗಳು ನನಗೆ ಹೇಳಲಿಲ್ಲ. ಇದು ನಿಜವಾಗ್ಲೂ ತುಂಬಾ ಆಶ್ಚರ್ಯ ಅಂತ ಶಬದ ರಾಣಿ ಆಶ್ಚರ್ಯಪಟ್ಲು. ಇದೇ ರೀತಿಯಾಗಿ ನಾನು ನೀವು ದೇವರಾಜರ ಕುರಿತಾಗಿ ಎಷ್ಟೇ ಯೋಚನೆ ಮಾಡಿದ್ರು ಕೂಡ ಅಲ್ಲಿಗೆ ಹೋಗುವಾಗ ನಾವು ಯೋಚನೆ ಮಾಡಿದ್ರಲ್ಲಿ 1000ದಲ್ಲಿ 1 ಪಾಲು ಸಹ ಇರೋದಿಲ್ಲ. ಅಷ್ಟು ಮಹಿಮೆಯಾದ ಲೋಕವಾಗಿ ಆ ಲೋಕ ಇರುತ್ತೆ. ಹಲ್ಲೆಲೂಯಾ. ಅಲ್ಲಿಗೆ ನನ್ನನ್ನು ನಿಮ್ಮನ್ನ ಕರೆದೊಯ್ದು ಅವರೊಟ್ಟಿಗೆ ಸದಾಕಾಲ ಇರಿಸಿಕೊಳ್ಳಬೇಕೆಂಬುದಾಗಿ ದೇವರು ಇಷ್ಟವುಳ್ಳವರಾಗಿದ್ದಾರೆ. ಯೇಸು ಕ್ರಿಸ್ತನ ಹೇಳಿದ ಮಾತು,
ನಾನು ನಿಮಗೋಸ್ಕರ ವಾಸಸ್ಥಳವನ್ನು ಸಿದ್ಧಪಡಿಸಿ ಹೊರಟು ಬಂದು ನಿಮ್ಮನ್ನು ಕರೆದೊಯ್ಯುವನು, ನಾನಿರುವ ಸ್ಥಳದಲ್ಲಿ ನೀವು ಸಹ ಇರಬೇಕು ಎಂಬುದಾಗಿ. ಹಲ್ಲೆಲೂಯ. ಆ ಸ್ಥಳ ಯಾವುದು? ಆ ಸ್ಥಳವೇ ಹೊಸ ಯೆರೂಸಲೇಮ್ ಪಟ್ಟಣ. ದೇವರ ಆದಿಯಲ್ಲಿ ಆಕಾಶ ಭೂಲೋಕ ಉಂಟು ಮಾಡಿ ಏದೇನಲ್ಲೂ ಒಂದು ತೋಟವನ್ನು ಮಾಡಿ ಅವರೊಟ್ಟಿಗೆ ಅಲ್ಲಿ ವಾಸ ಮಾಡಿದರು. ಆದರೆ ಮನುಷ್ಯರಲ್ಲಿ ಬಿದ್ದು ಹೋಗಿ ಕೆಟ್ಟು ಹೋದರು. ಆದರೆ ದೇವರು ಇನ್ನೊಂದು ಸ್ಥಳವನ್ನು ಸಿದ್ಧಪಡಿಸುವುದಕ್ಕಿದ್ದಾರೆ. ಅದೇ ಹೊಸ ಯೆರೂಸಲೇಮ್ ಪಟ್ಟಣ. ಅಲ್ಲಿ ನಾನು ನೀವು ದೇವರೊಟ್ಟಿಗೆ ಸದಾಕಾಲ ಜೀವಿಸ್ತೇವೆ. ಹಲ್ಲೆಲೂಯ. ಆದರೆ ಈ ರೀತಿ ಮನುಷ್ಯರೊಟ್ಟಿಗೆ ಜೀವಿಸಬೇಕನ್ನೋದಕ್ಕೋಸ್ಕರನೇ ದೇವರು ಮನುಷ್ಯರನ್ನು ಉಂಟು ಮಾಡಿದ್ದು. ಆದರೆ ಮನುಷ್ಯ ಪಾಪವನ್ನು ಮಾಡಿ ದೇವರಿಂದ ದೂರ ಆಗಿ ಹೋಗಿ ಶಾಪವನ್ನು ಮರಣವನ್ನು ತಂದುಕೊಂಡು ನಾಶನಕ್ಕೆ ಒಳಗಾಗಿ ಹೋದ. ಆದರೆ ದೇವರು ತನ್ನ ಒಬ್ಬನೇ ಕುಮಾರನಾದ ಯೇಸು ಕ್ರಿಸ್ತನನ್ನು ನಮಗಾಗಿ ಕಳುಹಿಸಿಕೊಟ್ಟು ನಮ್ಮ ಪಾಪಗಳಿಗಾಗಿ ಶಿಲುಬೆಯಲ್ಲಿ ತಾನು ರಕ್ತ ಸುರಿಸಿ ಮರಣವನ್ನು ಹೊಂದುವುದಕ್ಕಾಗಿ ತನ್ನ ಒಪ್ಪಿಸಿ ಆತನ ರಕ್ತದ ಮುಖಾಂತರ ನಮ್ಮ ಪಾಪಗಳಿಂದ ನಮ್ಮನ್ನು ಬಿಡುಗಡೆ ಮಾಡಿ ನಮ್ಮನ್ನು ರಕ್ಷಿಸಿ ನಮಗೆ ತಿರುಗಿ ಒಂದು ಅವಕಾಶವನ್ನು ಕೊಟ್ಟು ಆತನ ಮಹಿಮೆಯ ಲೋಕವನ್ನು ಸೇರುವ ಹಾಗೆ ನಮ್ಮನ್ನು ಕರೆದಿದ್ದಾರೆ. ಹಲ್ಲೆಲೂಯ. ಆತನ ಮಾತಿಗೆ ಕಿವಿಗೊಟ್ಟು ಆತನ ರಕ್ಷಣೆಗೆ ಒಪ್ಪಿಸಿಕೊಟ್ಟು ಆ ರಕ್ಷಣೆಯಲ್ಲಿ ಕಡೆಯವರೆಗೂ ಸ್ಥಿರವಾಗಿ ನಿಂತು ದೇವರಾಜ್ಯವನ್ನು ಪ್ರವೇಶಿಸುವವನು ಧನ್ಯನು. ಆದರೆ ಯಾವನು ಆತನ ಮಾತಿಗೆ ಕಿವಿಗೊಡುವುದಿಲ್ಲವೋ, ತನ್ನ ಪಾಪಗಳಿಗೆ ಮನೆ ತಿರುಗುವುದಿಲ್ಲವೋ, ಸುವಾರ್ತೆಯಲ್ಲಿ ನಂಬಿಕೆ ನೀಡುವುದಿಲ್ಲವೋ, ದೇವರ ವಾಕ್ಯವನ್ನು ಕೈಗೊಂಡು ನಡೆಯುವುದಿಲ್ಲವೋ ಅವನಿಗೆ ಅಯ್ಯೋ. ಕಾರಣ ತಾನು ದೇವರ ಕೋಪಕ್ಕೆ ತುತ್ತಾಗಿ ಅಗ್ನಿ ನರಕಕ್ಕೆ ಒಳಗಾಗಿ ಯುಗ ಯುಗಾಂತರಗಳಲ್ಲಿಯೂ ಬಾಧೆ ಪಡಬೇಕಾಗತ್ತೆ. ಆದರೆ ಯಾವನು ಯೇಸು ಕ್ರಿಸ್ತನ ವಿಶ್ವಾಸವಿಟ್ಟು ತನ್ನ ಪಾಪಗಳಿಗೆ ಮನೆ ತಿರುಗಿ ದೇವರ ವಾಕ್ಯವನ್ನು ಕೈಗೊಂಡು ದೇವರಿಗೆ ತನ್ನ ಒಪ್ಪಿಸಿಕೊಂಡು ಜೀವಿಸುವನು, ಅವನು ಯುಗ ಯುಗಾಂತರಗಳಲ್ಲಿ ಕ್ರಿಸ್ತನ ಒಟ್ಟಿಗೆ ಆಳ್ವಿಕೆ ಮಾಡುವನು. ಹಲ್ಲೆಲೂಯ. ನಾವು ಯುಗ ಯುಗಾಂತರಗಳಲ್ಲಿ ಆಳ್ವಿಕೆ ಮಾಡಬೇಕಾ, ಯುಗ ಯುಗಾಂತರಗಳಲ್ಲಿ ಬಾಧೆ ಪಡಬೇಕಾ? ಅದು ನಮ್ಮ ಕೈಯಲ್ಲಿದೆ. ನಾವು ಯಾವುದನ್ನು ಆರಿಸಿಕೊಳ್ತೇವೋ ಅದನ್ನ ನಾವು ಹೊಂದಿಕೊಳ್ತೇವೆ. ಇವತ್ತು ನಾವು ಯಾವುದನ್ನು ಆರಿಸಿಕೊಂಡಿದ್ದೇವೆ ನಮ್ಮನ್ನೊಂದು ಕ್ಷಣ ಯೋಚನೆ ಮಾಡಿ ನೋಡೋಣ. ಕ್ರಿಸ್ತನನ್ನೇ ಆರಿಸಿಕೊಂಡು ಯುಗ ಯುಗಾಂತರಗಳಲ್ಲಿ ಆತನ ಮುಖಾಂತರ ಆಳ್ವಿಕೆ ಮಾಡುವಂಥವர்களಾಗಿ ಜೀವಿಸೋಣ. ನಾವೆಲ್ಲ ಎದ್ದು ನಿಂತು ಕಣ್ಣುಗಳನ್ನು ಮುಚ್ಚಿ ದೇವರನ್ನು ನೋಡಿ ಪ್ರಾರ್ಥಿಸೋಣ.